ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ಹೊಸ ಎಪಿಸೋಡೊಟ್ಟಿಗೆ ಮಾರ್ಗದರ್ಶಿನಿ ಸ್ಪಂದನದಲ್ಲಿ ಬರ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾಸ್ಪಂದನ ಕಾರ್ಯಕ್ರಮದಿಂದ ಏಪ್ರಿಲ್ 1ರಿಂದ ಕಂಟಿನ್ಯೂಸ್ ವೇರಿಯಸ್ ಎಪಿಸೋಡ್ಸ್ಗಳು ಮಾಡ್ತಾ ಬಂದ್ವಿ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೇಸಿಕಲಿ ಅವರಿಗೆ ಗಣಿತ ಮತ್ತು ವಿಜ್ಞಾನವನ್ನು ಕಲಿಸ್ತಾ ಬಂದ್ವಿ. ಅವರಿಗೆ ನಾಳೆ ಎಕ್ಸಾಮ್ಗಳ ತಯಾರಿ ಆಗ್ತಾ ಇದೆ. ಹಾಗೆ ಅದರ ನಂತರದ ಸ್ಟೇಜಲ್ಲಿ ಒಂದು ಮಾರ್ಗದರ್ಶಿ ಸ್ಪಂದನ ಅಂತ ಮಾಡಿದ್ವಿ. ಅದರಲ್ಲಿ ಮಕ್ಕಳಿಗೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಗಮನವನ್ನು ಇಟ್ಕೊಂಡು ಸ್ವಲ್ಪ ಗ್ಯಾಪ್ ನಂತರ ವಿದ್ಯಾರ್ಥಿಗಳು ಇಂಗ್ಲೀಷನ್ನು ಕಲಿತಿದ್ದಾರೆ ಅನ್ನೋದು ಒಂದು ವಾರ ಬೆಳಿಗ್ಗೆ ಮತ್ತು ಸಂಜೆ ಇಂಗ್ಲೀಷಿನ ತರಬೇತಿಯನ್ನು ಮಾಡ್ತಾ ಬಂದ್ವಿ. ತುಂಬ ಅದ್ಭುತವಾದ ರೆಸ್ಪಾನ್ಸ್ಗಳು ಬಂದಿತ್ತು. ಅದಾದ ನಂತರ ಅವರಿಗೆ ಒಂದು 3 ದಿವಸ ಬ್ರೇಕ್ ನಂತರ ಈ ಮೊನ್ನೆ ಸೋಮವಾರದಿಂದ ನಾವು ಮಾರ್ಗದರ್ಶಿ ಸ್ಪಂದನ ಅನ್ನೋ ಒಂದು ವಿಶಿಷ್ಟ ಅನುರೂಪವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ PUC ಆದ ನಂತರ ಅಥವಾ 10th ಆದ ನಂತರ ವಿದ್ಯಾರ್ಥಿಗಳು ಯಾವ ಫೀಲ್ಡಲ್ಲಿ ಹೋಗ್ಬೋದು, ಅದಕ್ಕೆ ಪಬ್ಲಿಕ್ಗಳಿಗೂ ಸ್ವಲ್ಪ ವರಿ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಿಗೂ ವರಿ ಇರ್ಬೋದು, ಅದನ್ನು ನಿವಾರಿಸೋಕ್ಕಾಗಿ ನಾವು ಮಾರ್ಗದರ್ಶಿ ಸ್ಪಂದನ ಅದರ ಭಾಗ 2ರಲ್ಲಿ ಇದ್ದೇವೆ. ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದ ಗುರುಪ್ರಸಾದ್ ರಾವ್ ಅವರು ಇಂಜಿನಿಯರಿಂಗ್ ಬಗ್ಗೆ ಹೇಳಿದರು. ನಾನು ನಿಮ್ಮ ಗೋಪಾಲಕೃಷ್ಣ ಭಟ್ ಇವತ್ತಿನ ಈ ಪ್ರೋಗ್ರಾಮನ್ನು ನಡೆಸ್ಕೊಳ್ಳೋನು. ನಾನು ತ್ರಿಷಾ ಕ್ಲಾಸಸ್ಸಿನ ಮತ್ತು ತ್ರಿಷಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಫೌಂಡರ್ ಚಾರ್ಟರ್ಡ್ ಅಕೌಂಟೆಂಟ್ ಗೋಪಾಲಕೃಷ್ಣ ಭಟ್ ಅವರು ಇವತ್ತು ನಿಮಗೆಲ್ಲ ವಿದ್ಯಾರ್ಥಿಗಳಿಗೆ ಹಾಗೆ ಪಬ್ಲಿಕ್ಕಿಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮಲ್ಲಿ 2 ಎಮಿನೆಂಟ್ ಪರ್ಸನಾಲಿಟೀಸ್ ಇದ್ದಾರೆ. ಅದಕ್ಕಿಂತ ಮುಂಚೆ ಈ ಪ್ರೋಗ್ರಾಮಿನ ಹೆಸರು ಸ್ಪೆಕ್ಟ್ರಮ್ ಆಫ್ ಚಾರ್ಟರ್ಡ್ ಅಕೌಂಟೆನ್ಸಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ರೂಲಿಂಗ್ ಏನಿದೆ ಅಂತ ಹೇಳಿದರೆ ಎಮಾಂಗ್ ಆಲ್ ದ ಬ್ರಾಂಚಸ್ ಕಾಮರ್ಸ್ ಇಸ್ ರೂಲಿಂಗ್ ದ ವರ್ಲ್ಡ್ ಅಂತ ನಾವೆಲ್ಲ ಕೇಳ್ಪಡ್ತಿದ್ದೀವಿ. ಹಾಗಾಗಿ ಈ ಸ್ಪೆಕ್ಟ್ರಮ್ ಆಫ್ ಚಾರ್ಟರ್ಡ್ ಅಕೌಂಟೆನ್ಸಿಯಲ್ಲಿ ನಮ್ಮಲ್ಲಿ ಅತಿಥಿಗಳಾಗಿ ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ಅವರು ಸುಮಾರಷ್ಟು 1 ದಶಕಗಳ ಪ್ರಾಕ್ಟೀಸನ್ನು ಹೊಂದಿದ್ದಾರೆ ಮತ್ತು ಅವರು ಬೆಂಗಳೂರಿನಲ್ಲಿ ಒಂದಷ್ಟು ಒಳ್ಳೆಯ ಪ್ರಾಕ್ಟೀಸಲ್ಲಿ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ. ಅವರು ಒಂದು ಕಡೆ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ಆ್ಯಸ್ ಎ ಪಾರ್ಟ್ ಆಫ್ ಮೆಜಾರಿಟಿ ಆಫ್ ಮೈ ಲೈಫ್ ಗಾನ್ ಟು ಮೈ ಮಕ್ಕಳ ಎಜುಕೇಷನ್ ಆದರೆ ವಿದ್ಯಾರ್ಥಿ ಹೇಗೆ ಇದನ್ನು ನೋಡ್ಕೊಳ್ತಾನೆ ಅನ್ನೋದ್ರಿಗೋಸ್ಕರ ಮಾರ್ವೆಲ್ ಡಿಸೋಜ ನಮ್ಮೊಟ್ಟಿಗಿದ್ದಾರೆ. ಅವರು ತ್ರಿಷಾ ವಿದ್ಯಾ ಸಂಜೆ ಕಾಲೇಜ್ ಅಥವಾ ಈವ್ನಿಂಗ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿ. ಅವರು ಚಾರ್ಟರ್ಡ್ ಅಕೌಂಟೆನ್ಸಿ ಲೆವೆಲ್ 1 ಲೆವೆಲ್ 2 ಕ್ಲಿಯರ್ ಮಾಡಿ ಅವರೀಗ ಆರ್ಟಿಕಲ್ಶಿಪ್ಪನ್ನು ಮಾಡ್ತಿದ್ದಾರೆ. ತಮಗೆಲ್ಲರಿಗೂ ಈಗ ಪ್ರೋಗ್ರಾಮ್ಗೆ ಸುಸ್ವಾಗತ. ಗುಡ್ ಈವ್ನಿಂಗ್. ಎಸ್, ಪ್ರಥಮವಾಗಿ ನಾನು ನಮ್ಮ ಕೃಷ್ಣ ಉಪಾಧ್ಯಾಯರನ್ನು ಕೇಳಕ್ಕೆ ಬಯಸ್ತೀನಿ. ಸರ್, ಈ ಚಾರ್ಟರ್ಡ್ ಅಕೌಂಟೆನ್ಸಿ ಭಾಳ ಕಷ್ಟ ಅಂತ ಜನರಿಗೆ ಅನಿಸುತ್ತೆ. ಅದು ಹೇಳುವಾಗ ಅದು ಭಾಳ ಡಿಫಿಕಲ್ಟ್ ಅಂತ. ಅದು ಹೌದಾ? ಅಷ್ಟು ಕಷ್ಟ ಇದೆಯಾ? ಯಾಕೆ ಆ ಪಬ್ಲಿಕ್ಕಲ್ಲಿ ಆ ಒಂದು ನೋಷನ್ ಇದೆ ಅಂತ. ಅಲ್ಲಿಂದ ಈ CA ಡಿಫಿಕಲ್ಟ್, ನಾನು ಯಾವಾಗಲೂ ವಿದ್ಯಾರ್ಥಿಗೆ ಹೇಳೋದುಂಟು, CA ಈಸ್ ನಾಟ್ ಡಿಫಿಕಲ್ಟ್ ಬಟ್ ಡಿಫ್ರೆಂಟ್ ಅಂತ. ವಾಂಟ್ ಟು ಹಿಯರ್ ಫ್ರಮ್ ಯು ಕೃಷ್ಣ ಉಪಾಧ್ಯಾಯ ಸರ್, ಹೇಗೆ ಅದು ಚಾರ್ಟರ್ಡ್ ಅಕೌಂಟೆನ್ಸಿ ಡಿಫಿಕಲ್ಟ್ ಅಂತ ಮಕ್ಕಳಿಗೆ ತಲೆಗೆ ಬರ್ತದೆ? ವಾಟ್ ಕುಡ್ ಬಿ 1 or 2 ರೀಸನ್ಸ್? ಈಸ್ ಇಟ್ ಸೋ ಅಂತ ನಿಮ್ಮಿಂದ ಒಂದು ಕೇಳಬೇಕು ಸರ್. ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ಹೇಳಬೇಕಾದ್ರೆ ಡಿಫಿಕಲ್ಟ್ ಅಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆ, ಖಂಡಿತವಾಗಿಯೂ ಡಿಫಿಕಲ್ಟ್ ಅದು. ಆದರೆ ನೀವು ಕರೆಕ್ಟಾಗಿ ಹೇಳಿದ ಹಾಗೆ ಡಿಫರೆಂಟ್ ಕೂಡ. ಆ ಡಿಫ್ರೆನ್ಸ್ ಏನು ಅಂತ ಅರ್ಥ ಮಾಡಿಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ನಿಮ್ಮಂಥ ಗುರುಗಳ ಸಹಕಾರ ಸಿಕ್ಕಾಗ ಖಂಡಿತವಾಗಿಯೂ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನು ಒಬ್ಬ ಸ್ಟೂಡೆಂಟ್, ಸಾಧಾರಣ ಸ್ಟೂಡೆಂಟ್, ಅತಿ ಸಾಧಾರಣ ಅಂತನೂ ಅಲ್ಲ, ಅತಿಯಾದ ಬುದ್ಧಿವಂತಿಕೆ ಅಂತನೂ ಅಲ್ಲ, ಸಾಧಾರಣವಾದಂಥ ಸ್ಟೂಡೆಂಟು ಖಂಡಿತವಾಗಿಯೂ ಕೋರ್ಸ್ ಮಾಡಲಿಕ್ಕಾಗುತ್ತೆ. ಮಿನಿಮಮ್ ಆವರೇಜ್ IQ ಅಲ್ಲಿ ಅವ್ನು ಮಾಡ್ಬೋದು, ಖಂಡಿತ ಮಾಡ್ಬೋದು. ನಾನು ಸಾಧಾರಣವಾಗಿ ನನ್ನನ್ನು ಈ ಪ್ರಶ್ನೆ ಕೇಳಿದಾಗ ನಾನು ಹೇಳ್ತೀನಿ, ಈ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಅನ್ನುವಂಥದ್ದು ಏನನ್ನು ಗೌರವಿಸುತ್ತೆ ಒಬ್ಬ ಸ್ಟೂಡೆಂಟ್ನಲ್ಲಿ ಅಂತ ಆದರೆ ಇದು ಗೌರವಿಸೋದು ಒಂದೇ ಒಂದು ವಿಚಾರನ, ವಿಚ್ ಇಸ್ ಹಾರ್ಡ್ ವರ್ಕ್. ನಮಗೆ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ನಮಗೆ ಒಂದು ಚಾಣಾಕ್ಷತನ ಇರ್ಬೋದು, ಅದೆಲ್ಲ ಒಂದು ಸಣ್ಣ ಪಾತ್ರ ವಹಿಸುತ್ತೆ ಹೊರತು ಹಾರ್ಡ್ ವರ್ಕ್ ಅನ್ನೋಂಥದ್ದು ಏನು ಪಾತ್ರ ವಹಿಸುತ್ತೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನು ಮುಗಿಸೋದ್ರಲ್ಲಿ ಅಥವಾ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದ್ರಲ್ಲಿ, ಅದರ ಜಾಗನ ಬೇರೆ ಯಾವುದು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ ವರ್ಕ್, ಕರೆಕ್ಟ್, ಅಬ್ಸಲ್ಯೂಟ್ಲಿ. ಆಲ್ ಅದರ್ ಕ್ವಾಲಿಟೀಸ್, ಅಬ್ಸಲ್ಯೂಟ್ಲಿ, ಹೌದು, ಖಂಡಿತವಾಗಿಯೂ. ಒಂದು ಕೆಲವರಿಗೆ ನೋಷನ್ ಇದೆ, CA ಪಾಸ್ ಮಾಡ್ಬೇಕಾದ್ರೆ ಎಲ್ಲೋ ಲಕ್ ಪ್ಲೇ ಆಗತ್ತೆ ಅಂತ. ಐ ಡು ನಾಟ್ ಬಿಲೀವ್ ಪರ್ಸ್ನಲಿ. ಹಾರ್ಡ್ ವರ್ಕ್ ಚೆನ್ನಾಗಿ ಮಾಡಿದರೆ ಯೋಗ್ಯತೆ ಇದ್ದವನಿಗೆ ಯೋಗ ಬರ್ತದೆ ಅಂತ ನಾನು ಹೇಳೋದು. ತಮ್ಮ ಅಭಿಪ್ರಾಯ, ಲಕ್ ಪ್ಲೇಸ್ ಇಸ್ ಇಟ್? ಶುಡ್ ವಿ ಡಿಸ್ಕಸ್? ಯು ಶುಡ್ ನಾಟ್ ಡಿಸ್ಕಸ್. ಐ ಥಿಂಕ್ ವಿ ಶುಡ್ ನಾಟ್ ಡಿಸ್ಕಸ್ ಎಟ್ ಆಲ್. ಓಕೆ, ಬಿಕಾಸ್ ಲಕ್ ಅನ್ನುವಂಥದ್ದು ನನ್ನ ಪ್ರಕಾರ ಇದೆಯೋ ಇಲ್ವೋ ಅನ್ನೋ ಚರ್ಚೆ ಅದು ಅದರ ಅಗತ್ಯನೇ ಇಲ್ಲ ಅಂತ. ಯಾರು ಹಾರ್ಡ್ ವರ್ಕ್ ಮಾಡಿ ಆ ಕೋರ್ಸಿಗೆ ಬೇಕಾದಂಥ ಎಲ್ಲ ಗುಣಗಳನ್ನು ಅವರಲ್ಲಿ ಬೆಳೆಸ್ಕೋತಾರೋ
ಪ್ರಾಬಬ್ಲಿ ಲೆಕ್ ಆಟೋಮೆಟಿಕ್ ಆಗಿ ಬರುತ್ತೇನೋ. ಓಕೆ, ಹಾಗಾದ್ರೆ ನೀವು ಹೇಳಬಹುದು, ನಾನು ಅರ್ಥ ಮಾಡ್ಕೊಂಡಿದ್ದು ಸರಿಯಾದರೆ ಅವ್ನು ಸ್ವಲ್ಪ ಎಫರ್ಟ್ಸ್ ಹಾಕಿ 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 ಮೇಲಿರೋ ದೇವರಿಗೂ ಇವನು ಪಾಸ್ ಆಗಲೇಬೇಕು. ಖಂಡಿತ ಖಂಡಿತ. ಅದಕ್ಕೆ ಒಂದು ಇದೆಯಲ್ಲ, ಕೈ ಇಲ್ದಿರೋನಿಗೆ ಕೂಡ ಏನೋ ಒಂದು ಅವನ ಜೀವನದಲ್ಲೂ ಏನೋ ನಡೀತಾ ಇರುತ್ತೆ. ಹಾಗಾಗಿ ಕೈಯಲ್ಲಿರೋ ಗೆರೆಗಳಿಗೆ ಬೆಲೆ ಇಲ್ವಾ ಅನ್ನೋಂಥದ್ದು. ಹಾಗಿದ್ದಾಗ ನಾವು ಮಾಡೋಂಥ ಪರಿಶ್ರಮ ಮಾಡ್ತಾ ಹೋದ್ರೆ ಆಟೋಮ್ಯಾಟಿಕ್ಲಿ ಅದಕ್ಕೆ ಏನೇನು ಬೇಕೋ ಆ ಸಹಕಾರಗಳು ಆಗ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಇನ್ ಶಾರ್ಟ್, ಮೋರ್ ಹಾರ್ಡ್ ವರ್ಕಿಂಗ್ ಯು ಆರ್, ಮೋರ್ ಲಕ್ಕಿ ಯು ಬಿಕಮ್, ಅಲ್ವಾ? ಅಬ್ಸಲ್ಯೂಟ್ಲಿ, ಯು ಸಮ್ಮರೈಸ್ಡ್ ಇಟ್ ರೈಟ್. ಓಕೆ, ನಾವು ಮಾರ್ವೆಲ್ ಡಿಸೋಜಾ, who has seen practicing chartered accountant on one side. ನೀವು ಶ್ರೀರಾಮುಲು ನಾಯ್ಡು ಹತ್ರ ಒನ್ ಆಫ್ ದ ವೆರಿ ಫೇಮಸ್ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ದ ಕೋಸ್ಟಲ್ ಬೆಲ್ಟ್ ಒಟ್ಟಿಗೆ ನೀವು ಪ್ರಾಕ್ಟೀಸ್ ಅವ್ರ ಅಂಡರಲ್ಲಿ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ದೀರಾ. ಹೌ ಮೆನಿ ಮಂತ್ಸ್ ಆಯ್ತು ಮಾರ್ವೆಲ್ ನೀವು ಜಾಯ್ನ್ ಆಗಿ? ಈಗ 8 months ಆಗ್ತದೆ. ಎಕ್ಸಲೆಂಟ್. ಸೊ ನಿಮಗೆ ಈ ಕಡೆ ಅದು 8 months ಮುಂಚೆ ಯು ಆರ್ ಜಸ್ಟ್ ಎ ಸ್ಟೂಡೆಂಟ್, ನಾವು ಯು ಆರ್ ಅನ್ ಆರ್ಟಿಕಲ್ಡ್ ಸ್ಟೂಡೆಂಟ್. 8 months ಮುಂಚೆ ನೀವು ತ್ರಿಷಾ ಕ್ಲಾಸಸ್ ಅಲ್ಲಿ ನಮ್ಮಲ್ಲೇ ಬಂದು ಪಾಠಗಳನ್ನ ಕೇಳ್ತಾ ಇದ್ರಿ, ಈಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನು ಪಡ್ಕೊಳ್ತಿದ್ದೀರಾ. ಸೊ ಹಾಗಾಗಿ ನೀವು ಎಷ್ಟೋ ಜನರಿಗೆ ಇವತ್ತಿನ ಪಬ್ಲಿಕ್ಕಿಗೆ, ಸ್ಟೂಡೆಂಟ್ಸಿಗೆ ಒಂದು ಕೈಂಡ್ ಆಫ್ ರೋಲ್ ಮಾಡೆಲ್. ಅಂದರೆ ಹುಡುಗರಿಗೆ ಕೋರ್ಸ್ ಅಂದ್ರೆ ಹೆದರಿಕೆ ಇದೆ, ಅದರಲ್ಲಿ ಲೆವೆಲ್ 1 ಲೆವೆಲ್ 2 ಮಾಡಿ ನೀವು ಆರ್ಟಿಕಲ್ಶಿಪ್ ಬಂದಿದೆ ಅಂದರೆ ಯು ಸೀನ್ ಫೇರ್ಲಿ ಎ ಸಕ್ಸಸ್ ಇನ್ ದ ಚಾರ್ಟರ್ಡ್ ಅಕೌಂಟೆನ್ಸಿ, ದೋ ಇಟ್ ಈಸ್ ನಾಟ್ ಕಂಪ್ಲೀಟೆಡ್, ಬಟ್ ವಿ ಆರ್ ಶ್ಯೂರ್ ದಟ್ ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್. ನಾನು ನಿಮಗೆ ಕೇಳುವಂಥದ್ದು, ನಿಮಗೆ ಇದು ಕಷ್ಟ ಅನಿಸ್ತಾ ಅಂತ? ಫಾರ್ ಮೀ, ನನಗೆ ಸ್ಟಾರ್ಟಿಂಗಲ್ಲಿ ಎಲ್ಲ ಕಡೆಯಿಂದ ಕೇಳುವಾಗ ಉಂಟಲ್ಲ, ಫುಲ್ ಎಲ್ಲರೂ ಹೇಳ್ತಿದ್ರು ಡಿಫಿಕಲ್ಟ್ ಉಂಟು, ಆಗೋದಿಲ್ಲ. ಮತ್ತು ನಾನು ಸ್ವಲ್ಪ ಮ್ಯೂಸಿಕಲ್ಲಿ ಇದ್ದೇನೆ, ಅದಕ್ಕೆ ನೀನು ಮ್ಯೂಸಿಕ್ ಮಾಡೋದಾದರೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೊಂದು ಚಾಲೆಂಜ್ ಆಗಿ ತಗೊಂಡೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ CPDಗೆ ಬರುವ ತನಕ ನನಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸಲ್ಲಿ ಎಂತೆಲ್ಲ ಇರ್ತದೆ ಅಂತ ಗೊತ್ತಿರಲಿಲ್ಲ. ಮತ್ತೆ ನಿಮ್ಮ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡುವಾಗ ಯು ಲಿಸನ್ ದ ಓರಿಯೆಂಟೇಷನ್, ಫಸ್ಟ್ ಡೇಗೂ ಇವತ್ತಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲ ಸರ್, ಒಂದು that same feeling is there that I can do it, which you made us write it. Excellent, very good. ಈಗ ನೀವು ಹೇಳಿ, ಸೊ ನಿಮ್ಮ ಪ್ರಕಾರ ಅವ್ರು ಹೇಳಿದಾಗ ಹಾರ್ಡ್ ವರ್ಕ್ ಬೇಕು, ನಿಮ್ಗೆ ಆದರೆ ಅದೊಂದು 2-3 ಪಾಯಿಂಟ್ಸ್ ಹೇಳ್ಬೋದಾ ತಲೆಯಲ್ಲಿ, ವಿಚ್ ಯು ಥಿಂಕ್ ದ ಡ್ರೈವಿಂಗ್ ಫೋರ್ಸ್ ಟು ಬಿಕಮ್ ಚಾರ್ಟರ್ಡ್ ಅಕೌಂಟೆಂಟ್? ಫಸ್ಟ್ ಥಿಂಗ್ ಇಸ್ ಹಾರ್ಡ್ ವರ್ಕ್. ಸೆಕೆಂಡ್ ಥಿಂಗ್ ಇಸ್, ಅದು ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಸೆಲ್ಫ್ ಮೋಟಿವೇಶನ್ ಬೇಕು. ಯಾಕಂದರೆ ಈಗ ಡ್ಯೂರಿಂಗ್ ಕ್ಲಾಸಸ್ ಹೇಗೂ ಅದು ಕ್ಲಾಸಸ್ ಇರ್ತದೆ, ಅದಕ್ಕೆ ನಾವು ಹೋಗ್ತಾ ಇರ್ತೇವೆ. So it becomes like habitual. But then when we get holidays for study leave, right, that is the motivated ಇರಬೇಕು. ಇಲ್ಲಾದ್ರೆ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆದರೆ, ಇಲ್ಲಾದ್ರೆ ಸೆಲ್ಫ್ ಮೋಟಿವೇಶನ್ ಸಿಗೋದಿಲ್ಲ ಆದರೆ ಅದು ಓದಲಿಕ್ಕೇನೆ ಆಗೋದಿಲ್ಲ. ಎಕ್ಸಲೆಂಟ್, ಸೂಪರ್. ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ನಾನು ಕೃಷ್ಣ ಸರಿಗೆ ನೆಕ್ಸ್ಟ್ ಪ್ರಶ್ನೆ ಕೇಳೋದು. ಸರ್, ಇವತ್ತಿನ ಚೇಂಜಿಂಗ್ ಸಿನಾರಿಯೋದಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಯಾವ ರೀತಿ ಹೋಗುತ್ತೆ ನಿಮ್ಮ ಪ್ರಕಾರ? Whether it has a same scope, whether it increase, whether it could be a kind of stagnated course, with due respect to chartered accountancy, I being a member, you being a member. I know that there is lot of scope, but people get confused. ಮುಂದಿನ ದಿನಗಳು, we are living in the world of uncertainty. What is your light on it? What could be the scope of chartered accountants? ಅದು ಹೇಗಿರ್ತದೆ after 4 years, after 5 years, or after 2022 or something this way? Just want to hear from you, sir. ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ನನ್ನ ಪ್ರಕಾರ ಇಟ್ ಈಸ್ ಒನ್ ಟೈಮ್ ಟೆಸ್ಟೆಡ್. ಈಗಾಗಲೇ ಇಫ್ ಯು ಲುಕ್ ಎಟ್ ದಿ ಆ್ಯಕ್ಟ್, ಯಾವಾಗ ಆ್ಯಕ್ಟ್ ಪಾಸ್ ಆಗಿದ್ದು, ಚಾರ್ಟರ್ಡ್ ಅಕೌಂಟೆಂಟ್ 49ನಲ್ಲಿ ಆ್ಯಕ್ಟ್ ಪಾಸ್ ಆಗಿದ್ದು. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಅನ್ನೋ ಒಂದು ಪ್ರೊಫೆಷನ್ನಿಗೆ ಒಂದು ಕಾನೂನಿನ ಒಂದು ಸಪೋರ್ಟ್ ಕೊಟ್ಟು ತರಬೇಕಾದ್ರೆ ಅದು ಆ ಕೋರ್ಸಿನ ಪ್ರಾಮುಖ್ಯತೆ ಏನು ಅಂತ ಅದೇ ತೋರಿಸ್ಕೊಡುತ್ತೆ. ಸೊ ಇಟ್ ಇಸ್ ಟೈಮ್ ಟೆಸ್ಟೆಡ್. ಹಾಗಿದ್ದಾಗ ಈಸ್ ಹಿಸ್ಟ್ರಿ ಇನಫ್ ಅಂತ, ಅಂದರೆ ಇಷ್ಟು ವರ್ಷ ಈ ರೀತಿ ನಡ್ಕೊಂಡ್ಬಂದಿದೆ, ಹಾಗಾಗಿ ಇದು ಇಷ್ಟು ಸಾಕಾ ಅನ್ನೋಂಥ ಕ್ವೆಶನ್ ಕೇಳಿದರೆ ನನ್ನ ಪ್ರಕಾರ ಇಲ್ಲ. ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಅನ್ನೋಂಥದ್ದು ಇವತ್ತು ಇದಕ್ಕೆ ಕಾಂಪಿಟೇಟರ್ಸ್ ಯಾರು, ಇದಕ್ಕೆ ಕಾಂಪಿಟೇಷನ್ ಏನು? ಸ್ಟೂಡೆಂಟ್ ಮೈಂಡ್ಸೆಟ್ಟಿಂದ ನೋಡೋದಾದರೆ ಇಂಡಸ್ಟ್ರಿ ಮೈಂಡ್ಸೆಟ್, ಎರಡು ಕಡೆಯಿಂದ ನೋಡೋಣ. ಒಂದು ಸ್ಟೂಡೆಂಟ್ ಕಡೆಯಿಂದ, ಒಂದು ಇಂಡಸ್ಟ್ರಿ ಕಡೆಯಿಂದ. ಸ್ಟೂಡೆಂಟ್ ಕಡೆಯಿಂದ ನೋಡೋದಾದರೆ ಬಹಳಷ್ಟು ಕೋರ್ಸ್ಗಳು ಬಂದಿದೆ. ಈಗ ಕಾಮರ್ಸ್ನಲ್ಲಿ ಸ್ಪೆಷಲೈಸೇಷನ್ ಬೇಕಾದಂಥ ಬಹಳಷ್ಟು ಕೋರ್ಸ್ಗಳು ಬಂದಿದೆ. ಇಂಡಸ್ಟ್ರಿಯಿಂದ ನೋಡೋದಾದರೆ ಕಾಮರ್ಸ್ ಗ್ರ್ಯಾಜುಯೇಟ್ ಆದ ನಂತರ ಸ್ಪೆಷಲೈಸ್ಡ್ ಪ್ರೊಫೆಷ್ನಲ್ ಕೋರ್ಸಸ್ ಸಾಕಷ್ಟು ಬಂದಿದ್ದಾವೆ. ACCA ಇರ್ಬೋದು, ಇನ್ನೊಂದು ಮತ್ತೊಂದು ಸೀಮಾ ಇರ್ಬೋದು, ಇದೆಲ್ಲ. ಆದರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅನ್ನೋಂಥದ್ರಲ್ಲಿ ಒಂದೆರಡು ಬಹಳ ಮುಖ್ಯವಾದಂಥ ಫೀಚರ್ಗಳಿದೆ. ಒಂದು ಸ್ಟ್ರೆಂತ್ಸ್ ಏನದು? ಒಂದು ಏನಂದರೆ ಈ ಕೋರ್ಸು ಬಹಳ
ವರ್ಟಿಕಲಿ ಇನ್ ಡೀಪ್ ಹೋಗ್ತದೆ, ಬರೀ ಹಾರಿಸಾಂಟಲಿ ಹೋಗಿ ಎಲ್ಲದನ್ನು ಟಚ್ ಅಂಡ್ ಗೋ ಮಾಡೋದಿಲ್ಲ ಇದು. ಅಂದರೆ ಕೈಂಡ್ ಆಫ್ ವಿತ್ ಎನಿ ಅದರ್ ಕೋರ್ಸ್ ಲೈಕ್ ಯು ಸೇ ಇಂಜಿನಿಯರಿಂಗ್, ಮೆಡಿಸಿನ್ ಅಲ್ಲಿ ತುಂಬಾ ಸಬ್ಜೆಕ್ಟ್ಗಳನ್ನ ಓದ್ತಾರೆ. ಹೌದು, ಅದ್ರಲ್ಲಿ ಡೆಪ್ತ್ ಅಷ್ಟು ಇಲ್ಲದೆ ಇರ್ಬೋದು ಅಥವಾ ಇರ್ಬೋದು. ಬಟ್ ಚಾರ್ಟರ್ಡ್ ಅಕೌಂಟೆನ್ಸಿ ಇಸ್ ಎ ಕೋರ್ಸ್ ಆಫ್ ಡೆಪ್ತ್. ಹೌದು, ಇಟ್ ಇಸ್ ಡಿಗ್ಗಿಂಗ್ ಇನ್ ಡೆಪ್ತ್ ರಾದರ್ ದ್ಯಾನ್ ವಿಡ್ತ್. ರೈಟ್, ಅಬ್ಸಲ್ಯೂಟ್ಲಿ. ಅದು ಮಾಡಿದಾಗ ಏನಾಗುತ್ತೆ, ಆ ಒಂದು ಸಬ್ಜೆಕ್ಟ್ ಬಗ್ಗೆ, ಆ ವಿಷಯಗಳ ಬಗ್ಗೆ ಬಹಳ ಒಂದು ಡೀಪ್ ರೂಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ದೋ ಅಕೌಂಟೆನ್ಸಿ ಇಸ್ ದ ಪ್ರೈಮರಿ ಫೋಕಸ್, ಆದರೂ ಬೇರೆ ಎಲ್ಲ ಅಲೈಡ್ ಫಿನಾನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಏನಿದೆ ಅದಕ್ಕೆ ಒಂದು ಬಹಳ ಡೀಪ್ ರೂಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇದು ಮೊದಲನೇದು. ಎರಡನೇ ಇಂಪಾರ್ಟೆಂಟ್ ಪೀಸ್ ಆಫ್ CA all over globe or in India, it is always takes a prominent position. Absolutely. ಎರಡನೇದು ಏನಂದರೆ, ಇದರಲ್ಲಿ ಏನು ಆರ್ಟಿಕಲ್ಶಿಪ್ ಅನ್ನೋವಂಥ ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ, ಇದು ಈ ಕೋರ್ಸಿನ ಪ್ರಾಕ್ಟಿಕಲ್ ಸೈಡ್ ಆಫ್ ಅಪ್ಲಿಕೇಶನ್ ಆಫ್ ದಟ್ಟನ್ನು ತೋರಿಸ್ಕೊಳ್ಳಿಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಅಂಗ ಇದು. ಎಕ್ಸಲೆಂಟ್. ಸೊ ಈಗ ಏನಾಗುತ್ತೆ, ಬರೀ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಓದಿ ಮಾತ್ರ ತಿಳ್ಕೊಂಡ್ರೆ ಈ ಕೋರ್ಸಿನ ಚಾಲೆಂಜಸ್, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ ನಂತರ ಏನು ಬೇಕು ಅದನ್ನು ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಒಂದು ಫೀಲ್ ಸಿಕ್ಕೋದಿಲ್ಲ ಅವರಿಗೆ. ಹಾಗಾಗಿ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ನಲ್ಲಿರುವಂಥ ಒಂದು ಆರ್ಟಿಕಲ್ಶಿಪ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದಿರೋ ಕಾರಣ ಚಾರ್ಟರ್ಡ್ ಅಕೌಂಟೆಂಟ್ಸ್ನ ಒಂದು ಬೆಲೆ, ಅದಕ್ಕಿರೋಂಥ ಪ್ರಾಮುಖ್ಯತೆ ಬಹಳ ಹೆಚ್ಚಾಗ್ತಾ ಹೋಗುತ್ತೆ. ಏನು ಒಂದು ಪಬ್ಲಿಕ್ನಲ್ಲಿ ಇದಿರ್ಬೋದು ಅಂತಂದರೆ, ಒಂದು ಮಿಸ್ಕನ್ಸೆಪ್ಷನ್, ರಾಂಗ್ ಒಂದು ಥಾಟ್ ಏನಿರ್ಬೋದು ಅಂದರೆ, ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಂದರೆ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಮಾತ್ರ ಆಪರ್ಚುನಿಟಿ ಅನ್ನೋವಂಥದ್ದು ಇರ್ಬೋದು. ಹಾಗಿಲ್ಲ. ಅದಕ್ಕಾಗಿ ಎಲ್ಲೋ ಒಂದು ಕಡೆ ಅನ್ನಿಸ್ಬೋದು ಇದರ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆಯೇನೋ ಅಂತ. ಆದರೆ ಇದಕ್ಕೆ ಇರೋಂಥ ಬೇರೆ ಬೇರೆ ಅವಕಾಶಗಳನ್ನು ನೋಡಿದ್ರೆ ಇದರ ಪ್ರಾಮುಖ್ಯತೆ ಕುಡ್ ಬಿ ಜಾಬ್, ಕುಡ್ ಬಿ ಟ್ರೈನಿಂಗ್, ಕುಡ್ ಬಿ ಸ್ಟಾಕ್ ಮಾರ್ಕೆಟ್, ಕುಡ್ ಬಿ ಫೈನಾನ್ಸ್ ಸ್ಪೆಷಲಿಸ್ಟ್, ಹೀಗೆ ತುಂಬಾ ಇದೆ ಅಂತ ನೀವು ಹೇಳಿ. ಅಬ್ಸಲ್ಯೂಟ್ಲಿ, ಬಹಳಷ್ಟಿದೆ. ಜಾಬ್ ಅಂದ್ರೆ ಏನು, ಅದರಲ್ಲಿ ಒಂದಿಷ್ಟು ಬಹಳಷ್ಟಿದೆ. ಕಾರ್ಪೊರೇಟ್ ಫೈನಾನ್ಸ್ ಇಂದ ಶುರು ಮಾಡಿ ಅದು ಒಂದು ದೊಡ್ಡ ಪ್ರಪಂಚ. ಅದು ಫಿನಾನ್ಸ್ ರಿಲೇಟೆಡ್ ಏನು ವರ್ಲ್ಡ್ ಇದೆ ಅದೊಂದು ದೊಡ್ಡ ಪ್ರಪಂಚ. ಹಾಗೆ ದ ವರ್ಡ್ ಸ್ಪೆಕ್ಟ್ರಮ್ ಆಫ್ ಚಾರ್ಟರ್ಡ್ ಅಕೌಂಟೆನ್ಸಿ ಆಪ್ಟ್ ಅಂತ ನೀವು ಹೇಳೋದು. ಅಬ್ಸಲ್ಯೂಟ್ಲಿ. ಓಕೆ, ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಕಮಿಂಗ್ ಟು ಒಂದು ಅದಕ್ಕಿಂತ ಮುಂಚೆ ಪಬ್ಲಿಕ್ಗೆ ನನ್ನೊಂದು ರಿಕ್ವೆಸ್ಟ್ ಏನಂದರೆ, ತಮಗೇನಾದರೆ ಡೌಟ್ ಇದ್ದರೆ, ಕ್ವೆರೀಸ್ ಇದ್ದರೆ, ತ್ರಿಷಾ ಸ್ಪಾನ್ಸರ್ಡ್ ಈ ವಿದ್ಯಾಸ್ಪಂದನ ಅಥವಾ ಮಾರ್ಗದರ್ಶಿ ಸ್ಪಂದನಕ್ಕೆ ತಾವು ಡೈರೆಕ್ಟಾಗಿ ಅಲ್ಲೊಂದು ಫೋನ್ ಕಾಣ್ತಾ ಇದೆ ನೋಡಿ, ಫೋನ್ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಕಾಲ್ ಮಾಡ್ಬೋದು, ತಮ್ಮ ಡೌಟ್ಗಳನ್ನು ಕೇಳ್ಬೋದು. ತಮಗೇನಾದರೆ ಈ ಪ್ರೋಗ್ರಾಮನ್ನು ಆಲ್ರೆಡಿ ಕೇಳಿದರೆ ತಮ್ಮ ಅನಿಸಿಕೆಯನ್ನು ಹೇಳ್ಬೋದು. ಅಥವಾ ಕೆಲವೊಂದು ವಿದ್ಯಾರ್ಥಿಗಳು ನಾಳೆ ಎಕ್ಸಾಮಿಗೆ ಬರೀತಿದ್ದಾರೆ, ಅವರ ಪೇರೆಂಟಿಗೆ ವರಿ ಇದ್ದರೆ ಪ್ರಾಬಬ್ಲಿ ಅವ್ರು ಕಾಲ್ ಮಾಡ್ಬೋದು. ನಮ್ಮಿಂದ ಒಂದು ವಿಷಯವನ್ನು ಹೇಳ್ತೀವಿ ನಾವು. ಐ ಥಿಂಕ್ ಆ ಫೋನ್ ನಂಬರ್ಗೆ ತಾವು ಕರೆ ಮಾಡ್ಬೋದು ಅಂತ ನಾನು ಕೇಳ್ತೀನಿ. ಕಂಟಿನ್ಯೂ ಮಾಡುವ. ಮಾರ್ವೆಲ್, ಈಗ ಭಾಳ ನೀವು ಹೇಳಿದ್ರಿ, ನೀವು ಒಂದು ಯು ಲೈಕ್ ಮ್ಯೂಸಿಕ್, ಯು ಲೈಕ್ ಡ್ಯಾನ್ಸ್. ಇದೆಯಾ? ಡ್ಯಾನ್ಸ್ ಇಲ್ಲ, ಸಿಂಗಿಂಗ್ ಅಂಡ್ ಆಲ್. ನಮ್ಮ ಕ್ಲಾಸಸ್ಸಲ್ಲೂ ಭಾಳ ಒಳ್ಳೆ ಪರ್ಫಾರ್ಮರ್, ಇವರು ಸ್ಟಾರ್ ಪರ್ಫಾರ್ಮರ್. ಸುಮಾರು ಶೋಗಳನ್ನು ಮಾಡಿದ್ದಾರೆ ಅವರು. ಓಕೆ, ಒನ್ ಪಾಯಿಂಟ್ ಐ ವಾಂಟೆಡ್ ಟು ಆಸ್ಕ್ ಯು, ನಿಮಗೆ ಈ CA ಮಾಡ್ತಾ ಇದನ್ನು ಮಾಡೋಕ್ಕಾಯ್ತಾ? ವಾಸ್ ಇಟ್ ಕೊಲೈಡಿಂಗ್ ಆರ್ ಯು ಫೆಲ್ಟ್ ಈಸ್ ದಿಸ್ ಮ್ಯೂಸಿಕ್ ಆಡ್ಸ್ ವ್ಯಾಲ್ಯೂ ಟು ಚಾರ್ಟರ್ಡ್ ಅಕೌಂಟೆನ್ಸಿ? ಜಸ್ಟ್ ವಾಂಟ್ ಟು ಹಿಯರ್ ಫ್ರಮ್ ಯು. ಒಂದು ಕರೆ ಇದೆ, ಒಂದು ನಿಮ್ಮ ಆನ್ಸರ್ ತಗೊಳ್ಳೋಕ್ಕಿಂತ ಮುಂಚೆ. ಮಾರ್ವೆಲ್, ಹಲೋ. ಹಾ, ಯಾರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಸರ್ ನಮಸ್ತೆ, ನಾವು ಮ್ಯಾಂಗ್ಳೂರಿಂದ. ಹಾ, ತಮ್ಮ ಹೆಸರು ಸರ್? ತಮ್ಮ ಹೆಸರು ಸರ್? ರಜತ್ ಸರ್, ರಜತ್. ಓಕೆ, ಹೇಳಿ ರಜತ್ ಅವರೇ, ತಮ್ದೇನಾದ್ರೂ ಪ್ರಶ್ನೆ ಇದೆಯಾ? ಸರ್ ಫಸ್ಟಿಗೆ ಸರ್ ನಿಮ್ದು ಇಂಗ್ಲಿಷ್ ಪ್ರೋಗ್ರಾಮ್ ಸೂಪರ್ ಆಯ್ತು ಸರ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ನನಗೆ ತುಂಬಾ ನಮ್ಮ ಎಲ್ಲ ಈ ತಂಡದವರಿಗೆ ಒಂದು ಇಂಗ್ಲಿಷ್ ಪ್ರೋಗ್ರಾಮ್ ಮಾಡಿರೋದು ಒಂದು ಬಹಳ ಖುಷಿ ಕೊಟ್ಟಿದೆ. ಯಾಕೆಂದ್ರೆ ಮಕ್ಕಳು ತುಂಬಾ ಅದನ್ನ ವಿಷಯ ಮಾಡಿದ್ದಾರೆ. ತಾವು ತಮ್ಮ ಯಾರು ಸರ್ ಇದನ್ನ ಯಾರು ನೋಡ್ತಾ ಇದ್ದಾರೆ ಇದನ್ನ? ಮಗ ಸರ್, ನನ್ನ ಮಗ ನೋಡಿದ್ದು. ಹಾ, ಓಕೆ ಓಕೆ, ತುಂಬಾ ಖುಷಿ ಪಟ್ಟ, ಟಿವಿ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಆದ್ರೆ ಸರ್ ಈಗ ನಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಹೇಳಿ ಸರ್. ಅವನು ಸೈನ್ಸಾ ಕಾಮರ್ಸಾ ಸರ್ ಅವನ ಹುಡುಗ? ಅದೇ ಈಗ ಸೈನ್ಸ್ ಅಲ್ಲಿ ಇದ್ದಾನೆ. ಎಕ್ಸಲೆಂಟ್. ಬಗ್ಗೆ ಕೇಳಿದಾಗ ಖುಷಿ ಆಯ್ತು. ನೀವು ಚಾರ್ಟರ್ಡ್ ಅಕೌಂಟೆನ್ಸಿ ಹೇಳ್ತಾ ಇದ್ದೀರಿ, ಈಗ ಇನ್ನು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದಾ ಸರ್? ಹೌದು ಸರ್, ಹೌದು. ಅದೇ ಸೊ ಅದಕ್ಕೆ ನೀವು ಇನ್ನೂ ಅದರ ಬಗ್ಗೆ ಹೇಳಿದ್ರೆ ತುಂಬಾ ಸಂತೋಷ ಸರ್. ಓಕೆ, ಸೊ ಹುಡುಗ ಈ ಸೈನ್ಸ್ ಅಲ್ಲಿ ಇದ್ದಾನೆ, ಹೂ ಈಸ್ ಪ್ರಾಬಬ್ಲಿ ಪ್ರಿಪೇರಿಂಗ್ ಫಾರ್ ಇಂಜಿನಿಯರಿಂಗ್ ಅಂತ ಅಂದ್ಕೊಳ್ತೀನಿ ನಾನು. ಅವನಿಗೆ ಈ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಬಹುದಾ ಅಂತ ಒಂದು ಪ್ರಶ್ನೆ, ಮಾಡಕ್ ಆಗತ್ತಾ ಅನ್ನೋದು ಇನ್ನೊಂದು ಪ್ರಶ್ನೆ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಎಲ್ಲ ಹೆದರಿಸ್ತಾರೆ. ಓಕೆ, ಅದಕ್ಕೆ ಒಂದು
ಹೇಳಿಬಿಡಿ ಸರ್. ಆಯ್ತು ಸರ್, ತುಂಬ ಕೇಳ್ತಾ ಇರಿ ಸರ್ ಆ ಪ್ರೋಗ್ರಾಮನ್ನು. ನನ್ನ ಪ್ರಕಾರ ಸರ್ ತುಂಬ ವಿದ್ಯಾರ್ಥಿಗಳು ಅಲ್ಲದೇ ಇದ್ರೂ ಒಂದು ಸಫಿಷಿಯೆಂಟ್ ನಂಬರಲ್ಲಿ ನನ್ನಲ್ಲೂ ಸಹಿತ ಸ್ಟೂಡೆಂಟಾಗಿ ಬಂದು ಇಂಜಿನಿಯರಿಂಗಿಗೆ ಬೇಡ ಅಂತೇಳಿ ನಮ್ಮಲ್ಲಿ ಬಂದು ಫಸ್ಟ್ ಒಂದು ತಿಂಗಳು ಕಷ್ಟಪಟ್ಟಿದ್ದು, ಬಟ್ ಲೇಟರ್ ಅವರು ಒಳ್ಳೆ ಸ್ಕೋರನ್ನು ಲೆವೆಲ್ 1 ಲೆವೆಲ್ 2 ಅಲ್ಲಿ ಮಾಡಿ ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಆದ ನಿದರ್ಶನಗಳಿದೆ ಸರ್. ಮತ್ತು ಅವರ ಪಿಕ್ಕಿಂಗ್ ಅಪ್ ಸ್ಪೀಡ್ ಜನರಲಿ ಹೈಯರ್ ದೆನ್ ಕಾಮರ್ಸ್ ಸ್ಟೂಡೆಂಟ್. ಯಾಕೆ ಅಂದರೆ ಅವರು ಬಂದಾಗ ಸ್ವಲ್ಪ ಹೆದರಿ ಬರ್ತಾರೆ, ಹಾಗಾಗಿ ಅವರು ಓದ್ತಾರೆ. ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಗೊತ್ತಿದೆ ಅಂತೇಳಿ ಓದೋದಿಲ್ಲ, ಅದೊಂದು ತಪ್ಪು. ಹಾಗೆ ಐ ಥಿಂಕ್ ಸರ್ ಹುಡುಗನಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಎನಿ ಪರ್ಸನ್ ಕ್ಯಾನ್ ಕಮ್ ಇನ್ ಟು ದಿಸ್ ಕೋರ್ಸ್. ಅದಕ್ಕೆ ಎಂಟ್ರಿಗೆ ಏನು ನಮ್ಮಲ್ಲಿ ಕಾಮರ್ಸ್ ಇದೊಂದು ಅಡ್ವಾಂಟೇಜ್ ಏನಂದರೆ ಎಂಟ್ರಿ ಬ್ಯಾರಿಯರ್ ಇಲ್ಲ ಸರ್. ಡೆಮೋಕ್ರಸಿ, ಯಾರು ಬೇಕಾದ್ರೆ ಎಂಟ್ರಿ ಹೊಡಿಬೋದು. ಎಕ್ಸಿಟ್ ಯಾರು ಆಗ್ತಾನೆ ಅಂದರೆ ಯಾರು ಸೀರಿಯಸ್ ಇದ್ದಾನೆ, ಯಾರು ಕಲಿತಾನೆ ಅವನಾಗ್ತಾನೆ. ವೆರಿ ಶಾರ್ಟಾಗಿ ಹೇಳಬೇಕು ಅಂದರೆ ಸ್ವಲ್ಪ ಅಕೌಂಟೆನ್ಸಿಯನ್ನು ಒಂದು ವಾರ 10 ದಿವಸ ಕಲ್ತು ಬಿಟ್ಟರೆ ಅವ್ನು ಡೆಫಿನೆಟ್ಲಿ ಪಿಕಪ್ ಆಗ್ತಾನೆ ಸರ್. ಐ ಥಿಂಕ್ ನಮ್ಮ ಎಕ್ಸ್ಪರ್ಟ್ ಇದ್ದಾರೆ, ಅದ್ರ ಬಗ್ಗೆ ಒಂದು 2 ಮಾತುಗಳನ್ನು ಹೇಳ್ತಾರೆ. ಪ್ಲೀಸ್ ಕೃಷ್ಣ ಸರ್, ತಮ್ಮ ಅಭಿಪ್ರಾಯ. ಎಸ್ ಸರ್, ನೀವು ಹೇಳಿದ ಮಾತು ಖಂಡಿತ ಸತ್ಯ. ಈ ಕೋರ್ಸಿಗೆ PUC-ನಲ್ಲಿ ಕಾಮರ್ಸೇ ಮಾಡಬೇಕು ಅನ್ನೋಂಥದ್ದು ಏನೂ ರಿಕ್ವೈರ್ಮೆಂಟ್ ಇಲ್ಲ. ಇದಕ್ಕೆ ಒಂದು ನಿದರ್ಶನವಾಗಿ ಬಹಳ ಒಂದು ಉತ್ತಮವಾದ ನಿದರ್ಶನ ಹೇಳ್ತೀನಿ. ನಮ್ಮ ತಂದೆಯವರು, ಓಕೆ, ನಮ್ಮ ತಂದೆ ಕಾಮರ್ಸ್ ಅಲ್ಲ, ನಮ್ಮ ತಂದೆಯವರು BSc ಮಾಡಿದ್ದು. ಓ ಮೈ ಗಾಡ್. ಓಕೆ, ಅವರು ಇದೇ ಕೋಸ್ಟಲ್ ಕರ್ನಾಟಕನಲ್ಲಿ ಅವರ ಸೈನ್ಸ್ ಗ್ರ್ಯಾಜುಯೇಷನ್ ಮುಗಿಸಿ 70ರ ದಶಕದಲ್ಲಿ ಬೆಂಗಳೂರಿಗೆ ಬಂದು ನಂತರ ಅವರು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿರೋದು. ಹಿ ಈಸ್ ಅ BSc ಅಂಡ್ ಫೆಲೋ ಮೆಂಬರ್ ಆಫ್ ದಿ ಇನ್ಸ್ಟಿಟ್ಯೂಟ್. ಎಕ್ಸಲೆಂಟ್. ಎನಿ ಸ್ಟ್ರೀಮ್ ಅಲ್ಲಿ ಮಾಡಬಹುದು, ಖಂಡಿತ ಮಾಡಬಹುದು. ನೀವೇನೋ ಹೇಳ್ತಿದ್ರಿ. ಅದೇ, ಹಾಗಾಗಿ ನನ್ನ ಪ್ರಕಾರ ನೀವು ಇನ್ನೊಂದು ಮಾತು ಹೇಳಿದ್ರಿ ಆ ಫೋನ್ ಕರೆನಲ್ಲಿ, ಏನಂದ್ರೆ ಸೀರಿಯಸ್ ಆಗಿ ಯಾರು ಅಕೌಂಟೆನ್ಸಿನ ಕಲೀಲಿಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡ್ತಾರೋ ಮೊದಲು 1-2 ತಿಂಗಳು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಅದರ ನಂತರ ಖಂಡಿತ ಸೈನ್ಸ್ ಸ್ಟ್ರೀಮ್ನಲ್ಲಿ ಇದ್ದವರು ಈ ಕೋರ್ಸಿಗೆ ಅವರಿಗೆ ಒಂದು ಆಸಕ್ತಿ ಇದೆ ಅಂತ ಆದರೆ, ಇದಕ್ಕೆ ಬೇಕಾದಂಥ ಸ್ಕಿಲ್ ಸೆಟ್ಸ್ನ ಕಲ್ತ್ಕೋತಾರೆ ಅಂತ ಆದರೆ, ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಆದರೆ ಖಂಡಿತವಾಗಿಯೂ ಈ ಕೋರ್ಸನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಹೇಳಿದ್ರಿ. ನಾವು ಮಾರ್ವೆಲಿಂದ ಕೇಳೋಕ್ಕಿಂತ ಮುಂಚೆ ತುಂಬ ಜನ ಈ TV-ಯಲ್ಲಿ ಈ ಪ್ರೋಗ್ರಾಮನ್ನು ನೋಡ್ತಾ ಇದ್ದೀರಾ. ಈ ಬ್ರೇಕ್ಗಿಂತ ಮುಂಚೆ ನಾನೊಂದು ಸಣ್ಣ ಚೋಟ ಸ್ಟೋರಿ ಹೇಳ್ತೀನಿ, ಭಾಳ ಚೆನ್ನಾಗಿ ಕೇಳಿ. ಆ ಸ್ಟೋರಿಯಲ್ಲಿ ಒಂದು ಸಸ್ಪೆನ್ಸ್ ಇಡ್ತೀನಿ. ಯಾರು ಆ ಬ್ರೇಕ್ ನಂತರ ಆನ್ಸರ್ ಮಾಡ್ತಾರೆ, ಅಗೇನ್ ರಿಲೇಟೆಡ್ ಟು ಚಾರ್ಟರ್ಡ್ ಅಕೌಂಟೆನ್ಸಿ, ಭಾಳ ನನ್ನ ಪ್ರಕಾರ ಹೀರೋ ಯಾರು, ಹೀರೋಯಿನ್ ಯಾರು ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ಸ್ಟೋರಿಯನ್ನು ನಿಮ್ಗೆ ಹೇಳ್ತೀನಿ. ಆ ಬ್ರೇಕ್ ನಂತರ ಯಾರು ಆನ್ಸರ್ ಮಾಡ್ತಾರೆ, ತ್ರಿಷಾ ಕ್ಲಾಸಸ್ ಮತ್ತು ಸ್ಪಂದನ ವಾಹಿನಿಯಿಂದ ಒಂದು ಸ್ಪೆಷಲ್ ಪ್ರೈಸಸ್ ಇರ್ತದೆ. ಸ್ಟೋರಿ ಏನಂತ ಕೇಳಿ, ಅದಕ್ಕಿಂತ ಮುಂಚೆ ನಮ್ಮ ಮಾರ್ವೆಲ್ ಇದು ಡಿಸ್ಕಷನಲ್ಲಿ ಇದ್ವಿ. ಮಾರ್ವೆಲ್ ಐ ಕಟ್ ಇಟ್ ಫೋನ್ ಬಂದಿತ್ತು. ಮಾರ್ವೆಲ್, ತಾವು ಈ ಮ್ಯೂಸಿಕ್ನ ಎಷ್ಟು ಇಷ್ಟಪಡ್ತೀರಾ? ಇಸ್ ಇಟ್ ಯುವರ್ ಲೈಫ್? ವೈಫ್ ಅಲ್ಲ, ವೈಫ್ ಆಸ್ ವೆಲ್. ಓಕೆ, ಆಲ್ ರೈಟ್. ಹೇಳಿ. ಮ್ಯೂಸಿಕನ್ನು ಈಗ ಹಾಬಿಯಾಗಿ ತಗೊಂಡಿದ್ದೇನೆ. ಓಕೆ, ಸೊ ಇಟ್ ಈಸ್ ಲೈಕ್ ಮೈ ಪ್ಯಾಷನ್. ಎಕ್ಸಲೆಂಟ್. ಐ ಲವ್ ಡೂಯಿಂಗ್ ಮ್ಯೂಸಿಕ್. ಕಂಟಿನ್ಯೂ ಡೂ ಇಟ್. ನನ್ನ ಸಜೆಷನ್ ಏನಂದ್ರೆ, ಐ ಆಲ್ವೇಸ್ ಸೇ ದಿಸ್, CA ಮಾಡುವಾಗ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು ನನ್ನ ಪ್ರಕಾರ ಮಾಡಬಾರ್ದು. ಅದೆಲ್ಲ ಇದ್ದು ನೀವು CA ಮಾಡಿದ್ರೆ ಗ್ರೇಟ್. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಅದು ವ್ಯಾಲ್ಯೂ ಆ್ಯಡ್ ಆಗತ್ತೆ ಅಂತ ನನ್ನ ಒಪಿನಿಯನ್. ಏನು ಹೇಳ್ತೀರಾ? ಶ್ಯೂರ್ಲಿ ಸರ್. ಈವನ್ CA ಮಾಡುವಾಗ ತುಂಬ, ಐ ಮೀನ್ ಕಲಿಯುವಾಗ ತುಂಬ ಸ್ಟ್ರೆಸ್ ಎಲ್ಲ ಬರ್ತದೆ, ಬರೋದಿಲ್ಲ ಅಂತಲ್ಲ. ಎಂತ ಆಗ್ತದೆ ಅಂದರೆ, ಫುಲ್ ಸ್ಟ್ರೆಸ್ ಆಗುವಾಗ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಲೋ ಬರ್ತದೆ. ಆಗ ಎಂತಾದರೂ ಹಾಬಿ ಇದ್ದರೆ, ಈಗ ನನಗೆ ಫುಲ್ ಸ್ಟ್ರೆಸ್ ಎಲ್ಲ ಆದರೆ ನಾನು ಸೀದಾ ಹೋಗಿ ಕೀಬೋರ್ಡ್ ಒಂದು ಎಷ್ಟೊತ್ತು, 10 ನಿಮಿಷ, 5-5 ನಿಮಿಷ, ಅದು ಗೊತ್ತಾಗುದಿಲ್ಲ ಸರ್. ಎಕ್ಸಲೆಂಟ್. ಯು ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಟ್. ಓಕೆ, ಸೊ ಯು ಡೋಂಟ್ ಕಾಂಪ್ರಮೈಸ್ ವಿತ್ ಬೋತ್? ಕಾಂಪ್ರಮೈಸ್ ಇಲ್ಲ, ಮಾಡ್ತೀರಾ. ನಿಮ್ಮ ಇಂಟರ್ ಆಗೋ ತನಕ, ಈಗ ತನಕ ಒಂದು 15-20 ನಿಮಿಷ ಡೈಲಿ ಗಿಟಾರ್ ಹೊಡಿತೀರಾ? ಹೌದು ಸರ್. ಓಕೆ, ಎಕ್ಸಲೆಂಟ್. ಡ್ಯೂರಿಂಗ್ ಎಕ್ಸಾಮ್ ಟೈಮಲ್ಲಿ ತುಂಬ ಕಷ್ಟ ಆಯ್ತು ಸರ್. ಯಾಕಂದರೆ ಡ್ಯೂರಿಂಗ್ ಇಂಟರ್ ಟೈಮ್ ನಾನು ನಿಯರ್ಲಿ 1 hour 2 hours ಮತ್ತು ಬ್ಯಾಂಡ್ ಇಟ್ಸ್ ಪ್ರಾಕ್ಟೀಸ್ ಇತ್ತು. ಹಾಗೆ ನಿಯರ್ಲಿ ಪರ್ ಡೇ 3 hours ತನಕ ಮ್ಯೂಸಿಕ್ಕಿಗೆ ಹೋಗ್ತೀನಿ. ಇವನ್ ನಿಯರ್ ದ ಎಕ್ಸಾಮಿನೇಷನ್? ನಿಯರ್ ಅಲ್ಲ, ಬಿಫೋರ್ ದ ಎಕ್ಸಾಮಿನೇಷನ್. ಬಟ್ ಕುಡ್ ಬಿ ರೆಡ್ಯೂಸ್ಡ್ ಡ್ಯೂರಿಂಗ್ ಎಕ್ಸಾಮ್. ಆಗ ಎಕ್ಸಾಮ್ ಟೈಮ್ ಬಂದಾಗ ಸ್ವಲ್ಪ ಸೀರಿಯಸ್ನೆಸ್ ಬಂತು. ಆಗ ಹೌದು, ಹಾಗೆ ಪೋರ್ಷನ್ಸ್ ತುಂಬ ಇತ್ತು, ಅದಕ್ಕೆ ಮ್ಯೂಸಿಕ್ ಕಟ್ ಆಫ್. ಎನಿ ಮೆಸೇಜ್ ಯು ವಾಂಟ್ ಟು ಗಿವ್ ಬಿಫೋರ್ ದ ಬ್ರೇಕ್ ದಟ್ ಸ್ಟೂಡೆಂಟ್ ಕ್ಯಾನ್ ಡೂ ಬೋತ್? They have to do both. Yeah. It neither need not be music. It can be anything like drawing or anything. Yeah, exactly, sir. So shuttle, carom. Okay, good. So it adds extra value to what you're doing. It relieves stress as well. It is a part of life. We should not sacrifice. ಏನು ಹೇಳ್ತೀರಾ ಸರ್? Absolutely sir, ಖಂಡಿತವಾಗಿ. ಓಕೆ, ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಬ್ರೇಕ್ಗಿಂತ ಮುಂಚೆ ಇದೊಂದು ಈಗ ನಾವು ಯಾರ್ಯಾರನ್ನೋ ಹೀರೋ, ಯಾರ್ಯಾರನ್ನೋ ಹೀರೋಯಿನ್ ಅಂತ ತಗೊಳ್ತೀವಿ.
ನಾನು ಕೆಲವರು ಆರ್ಡಿನರಿ ಪರ್ಸನ್ಸ್ ಅವರು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸನ್ನು ಅಚೀವ್ ಮಾಡಿದಾಗ ನನ್ನ ಪ್ರಕಾರ ಅವ್ರು ಹೀರೋಸ್ ಅಂತ ಸರ್. ಒಂದು ಹುಡುಗಿಯ ಸಣ್ಣ ಸ್ಟೋರಿ. ಅವಳ ಮಗಳು, ಅವಳ ತಂದೆ ಆಟೋ ರಿಕ್ಷಾ ಓಡಿಸೋರು, ಗೊತ್ತಿರ್ಬೋದು, ವೆರಿ ಫೇಮಸ್ ಸ್ಟೋರಿ ಆಫ್ ಮುಂಬೈ. ಸ್ಲಮ್ ಏರಿಯಾದಲ್ಲಿದ್ದರು ಅವರು. 9th 10th ಇರ್ತಾ ಎಲ್ಲರ ಹತ್ರ ಕೇಳಿದ್ರಂತೆ ಇಷ್ಟೆಲ್ಲ ಕಷ್ಟ ಇದೆ ಹೇಗೆ ಮಾಡೋದು ಅಂತ. ಆಗ ತುಂಬ ಜನ ಹೇಳಿದ್ರಂತೆ ಚಾರ್ಟರ್ಡ್ ಅಕೌಂಟೆನ್ಸಿ ಇಸ್ ಕ್ವೈಟ್ ಅಫೋರ್ಡಬಲ್ ಕೋರ್ಸ್ ಅಂತ. ಅವಳು ಮುಂಬೈಯಲ್ಲಿ ಸ್ಲಮ್ ಏರಿಯಾದಲ್ಲಿರೋರು, ವೆರಿ 500-600 ಸ್ಕ್ವೇರ್ ಫೀಟ್ ಮನೆ, ಅದಕ್ಕಿಂತ ಕಡಿಮೆ ಇರ್ಬೋದು, ಸ್ಲಮ್ ಏರಿಯಾದಲ್ಲಿದ್ದು ಓದಿದ್ಲು. ಆ್ಯಂಡ್ ಶಿ ಕಂಪ್ಲೀಟೆಡ್ ಆಲ್ ದ ಲೆವೆಲ್ಸ್. ಸರ್ಪ್ರೈಸಿಂಗ್ಲಿ ಅವಳು ಚಾರ್ಟರ್ಡ್ ಅಕೌಂಟೆನ್ಸಿ ಫೈನಲ್ ಕೋರ್ಸಲ್ಲಿ ನಮ್ಮ ದೇಶದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಪಡ್ಕೊಳ್ತಾಳೆ. ಸ್ಟೂಡೆಂಟ್, ನನಗಿದು ಇನ್ಸ್ಪೈರಿಂಗ್ ಸ್ಟೋರಿ ಅಂತ. ಕೃಷ್ಣ ಸರ್, ನನಗಿದು ಇನ್ಸ್ಪೈರಿಂಗ್ ಸ್ಟೋರಿ. ಯಾರೊಬ್ರು ಫಿಲ್ಮಲ್ಲಿ ಬರ್ತಾನೆ, ಅವ್ನು ಇನ್ಸ್ಪೈರ್ ಆಗಬೇಕಂತಿಲ್ಲ, ಅದು ರಿಯಲ್ ವರ್ಲ್ಡ್. ಬಟ್ ರಿಯಲ್ ವರ್ಲ್ಡಲ್ಲಿ ಇಂಥ ತುಂಬ ಜನ ಪ್ರತಿಭೆಗಳಿದ್ದಾರೆ. ಹೌದು, ತಾರೆ ಜಮೀನ್ ಪರ್ ಅಂದರೆ ಇದನ್ನೇ ನಾವು ಹೇಳೋದು. ಖಂಡಿತ. ನಮ್ಮ ಎಲ್ಲ ಪಬ್ಲಿಕ್ಕಿಗೆ ನೀವು ಗೂಗಲ್ ಮಾಡ್ಬೋದು, ಯಾರ ಹುಡುಗಿ 2012 ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಪಡ್ಕೊಂಡ್ಲು, ಆಟೋ ರಿಕ್ಷಾ ಡ್ರೈವರ್ನ ಮಗಳು ಅಂತ. ಸ್ಟೇಟ್ ಯೂನ್ ಟು ವಿದ್ಯಾಸ್ಪಂದನ, ಸ್ಟೇಟ್ ಯೂನ್ ಟು ಮಾರ್ಗದರ್ಶಿ ಸ್ಪಂದನ. ಲೆಟ್ ಅಸ್ ಟೇಕ್ ಎ ಶಾರ್ಟ್ ಚೋಟಾ ಬ್ರೇಕ್. ಎಲ್ಲಿಗೆ ಹೋಗಬೇಡಿ. ಅದರ ನಂತರ ಕೃಷ್ಣ ಸರ್ ಮತ್ತು ಮಾರ್ವೆಲ್ಲರಿಗೆ ನಾವು ಇನ್ನೊಂದಿಷ್ಟು ಡಿಸ್ಕಷನ್ ಮಾಡೋಕ್ಕಿದೆ. CA ಕಷ್ಟ ಅಲ್ಲ ಅಂತ ಹೇಳಿದ್ದಾರೆ. ಹಾಗೆ ಒಂದಿಷ್ಟು ವಿಷಯಗಳನ್ನ ನಾವು ಹಂಚಿಕೊಳ್ತಾ ಇದ್ದೇವೆ. CAಲಿ ಯಾವ ಲೆವೆಲ್ಗಳಿದೆ, ಸಬ್ಜೆಕ್ಟ್ಗಳು ಹೇಗೆ. ಯಾರೋ ಒಬ್ರು ಭಾಳ ಚೆನ್ನಾಗಿ ಕೇಳಿದರು, ಸೈನ್ಸಿಂದ ಬರ್ಬೋದಾ ಅಂತ. ತಮ್ಮದೆಲ್ಲ ಒಂದಷ್ಟು ಪ್ರಶ್ನೆಗಳನ್ನಿರ್ಬೋದು, ಅದನ್ನು ನಾವು ಆನ್ಸರ್ ಮಾಡ್ತೇವೆ. ಒಂದು ಚೋಟಾ ಬ್ರೇಕ್ ತಗೊಳ್ಳಿ. ಬ್ರೇಕ್ ನಂತರ ನಿಮ್ಮ ಮೊದಲನೇ ಕರೆ ನಾನೇನು ತಗೊಳ್ತೀನಿ ಅಂದರೆ, ಯಾರವರು ಆಲ್ ಇಂಡಿಯಾ ರ್ಯಾಂಕ್ 1 ಪಡ್ಕೊಂಡ ಪ್ರತಿಭೆ, ವಿಚ್ ಈಸ್ ಎ ರೋಲ್ ಮಾಡೆಲ್ ಟು ಮೆನಿ ಸ್ಟೂಡೆಂಟ್. ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ಬೋದು, ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ಬೋದು, ಬಟ್ ಪೀಪಲ್ ಕ್ಯಾನ್ ಅಚೀವ್ ಸಚ್ ಎ ಗ್ರೇಟ್ ಹೈಟ್ ಆಫ್ ಸಕ್ಸಸ್. ಸ್ಟೇ ಟ್ಯೂನ್ ಟು ವಿದ್ಯಾಸ್ಪಂದನ. ಲೆಟ್ ಅಸ್ ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ತ್ರಿಷಾ ಕ್ಲಾಸಸ್ಸಿಂದ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ತಾವು ಪ್ರೋಗ್ರಾಮನ್ನು ನೋಡ್ತಾ ಇದ್ದೀರಾ, ಮಾರ್ಗದರ್ಶಿ ಸ್ಪಂದನ ಭಾಗ 2. ನಾನು ಈ ಪ್ರೋಗ್ರಾಮಲ್ಲಿಗಿಂತ ಈ ಬ್ರೇಕ್ಗಿಂತ ಮುಂಚೆ ಒಂದು ಸ್ಟೋರಿಯನ್ನು ಹೇಳಿದ್ದೆ. ಯಾರ ಒಂದು ಫೇಮಸ್ ಪರ್ಸ್ನಾಲಿಟಿ, ವಿಚ್ ಐ ಕಾಲ್ ಇಟ್ ಎಸ್ ಹೀರೋ ಆರ್ ಹೀರೋಯಿನ್, ಆಲ್ ಇಂಡಿಯಾದಲ್ಲಿ ರ್ಯಾಂಕ್ 1 ಪಡ್ಕೊಳ್ತಾಳೆ, ಅವಳು ಆಟೋ ರಿಕ್ಷಾ ಡ್ರೈವರ್ನ ಮಗಳು ಅಂತ. ನೋಡೋ ಯಾರ್ದು ಆನ್ಸರ್ ಇದೆ ಅಂತ ನಾವು ಕಾಯ್ತಿರ್ತೀವಿ. ನಾವು ಕಂಟಿನ್ಯೂ ಮಾಡುವ ಸರ್. ಸರ್, ಈ ಚಾರ್ಟರ್ಡ್ ಅಕೌಂಟೆನ್ಸಿ ಅಂತ ಮಾತ್ರ ಗೊತ್ತು. ಸೊ CA ಆದ ನಂತರ ಬ್ರಾಡ್ಲಿ ನನ್ನ ಪ್ರಕಾರ ಅವರಿಗೆ 2 ಆಪ್ಷನ್ಸ್ ಓಪನ್ ಆಗುತ್ತೆ. ಐದರ್ ಹಿ ಕ್ಯಾನ್ ಗೆಟ್ ಇನ್ ಟು ಜಾಬ್, ಆರ್ ಯು ಕ್ಯಾನ್ ಸೇ ಇಂಡಸ್ಟ್ರಿ, ಆ ಕೆಟಗರಿ, ಆರ್ ದ ಅದರ್ ಕೆಟಗರಿ ಹಿ ಕ್ಯಾನ್ ಡೂ ಕನ್ಸಲ್ಟೆನ್ಸಿ ಆರ್ ಪ್ರಾಕ್ಟೀಸ್. ಸರಿ, ಇದರಲ್ಲಿ CA ಒಂದ್ಸತಿ ಆದ ನಂತರ ನಿಮ್ಮ ಪ್ರಕಾರ ಯಾವ್ಯಾವುದು ಫೀಲ್ಡ್ ಇದೆ, ಸೊ ದಟ್ ಮೆನಿ ಪೀಪಲ್ ಪಬ್ಲಿಕ್ಕಿಗೆ ಅದು ಒಂದು ಐಡಿಯಾ ಆಗ್ಬೋದು, ಯಾವ್ಯಾವುದು ಏರಿಯಾಸ್ ಇದೆ ಅಂತ. ಮೊದಲನೇದಾಗಿ ಟ್ರೆಡಿಷ್ನಲಿ ಏನು ಇಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ, ವಿಚ್ ಇಸ್ ಬೇಸಿಕ್ಲಿ ಮೆಂಟ್ ಫಾರ್ ಚಾರ್ಟರ್ಡ್ ಅಕೌಂಟ್. ಅವ್ರು ಮಾತ್ರ ಮಾಡೋಕ್ಕಾಗುವಂಥದ್ದು ಏನು ಅಂದರೆ ಪ್ರಾಕ್ಟೀಸ್. ಓಕೆ, ಅದರಲ್ಲಿ ಅವರು ಆ್ಯಸ್ ಅ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಕ್ಲೈಂಟ್ ಸರ್ವಿಸಿಂಗ್ ಮಾಡುವಂಥದ್ದು. ಅವರು ಆಡಿಟ್ ಇರ್ಬೋದು, ಫಿನಾನ್ಸ್ ಕನ್ಸಲ್ಟಿಂಗ್ ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಈ ಎಲ್ಲ ವಿಚಾರಗಳು ಬರುತ್ತೆ. ಇದ್ರ ಜೊತೆಗೆ ಎರಡನೇದು ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್, ಆರ್ ನಂಬರ್ಸ್ ನೋಡಿದರೆ ಫಸ್ಟ್ ಮೋಸ್ಟ್ ಪಾಪ್ಯುಲರ್ ಏನಂದರೆ ಇಂಡಸ್ಟ್ರಿ, ಕಾರ್ಪೊರೇಟ್ ಫೈನಾನ್ಸ್ಗೆ ಹೋಗೋರ ಸಂಖ್ಯೆ ಹೆಚ್ಚು. ಒಂದು ಕಟ್ ಮಾಡೋದು ಸರ್? ಖಂಡಿತ. ಒಂದು ಅಲ್ಲಿ ಟೇಕ್ ಯುವರ್ 2 ಹೇಳಿದ್ರಿ. ಆಯ್ತು ಸರ್. ಹಲೋ 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 ಸರ್. ಹಾಂ, ಯಾರಿದು? ಕುಸುಮ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಂಜನಗೂಡಿಂದ. ಓ, ವೆರಿ ಗುಡ್. ಹೇಗೆ ಫೇಸ್ಬುಕ್ಕಿಂದ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಕುಸುಮ? ಹೌದು ಸರ್. ಓಕೆ, ಯಾವುದಾದ್ರೂ ನಮ್ಮ ಪ್ರೋಗ್ರಾಮನ್ನು ಮೊದಲು ವಾಚ್ ಮಾಡಿದ್ರಾ? ಹಾ ಸರ್, ಇಂಗ್ಲಿಷ್ ಪ್ರಿಪರೇಷನ್ ಹೇಗಿತ್ತು ಇಂಗ್ಲಿಷ್ ಎಕ್ಸಾಮ್ ಕುಸುಮ ಅವರೇ? ಚೆನ್ನಾಗಿತ್ತು ಸರ್, ಈಸಿ ಆಗಿತ್ತು. ಕೋಚಿಂಗ್ಸ್ ತುಂಬಾ ಚೆನ್ನಾಗಿತ್ತು, ಲೆಸನ್ಸ್ ಎಲ್ಲ ಅಡಾಪ್ಟಿವ್ ಅನ್ನಿಸ್ತು. ಹೌದಾ? ಲಾಸ್ಟ್ ಒಂದು ವಾರದಲ್ಲಿ ನಿಮ್ಗೆ ಅದು ಹೆಲ್ಪ್ ಆಯ್ತು ಅಂತ ಹೇಳ್ತೀರಾ, ಕರೆಕ್ಟ್ ಅಲ್ವಾ ಕುಸುಮ ಅವರೇ? ರಜನಿ ಮೇಡಮ್ ಮತ್ತೆ ಇಂದುರೀತಿ ಮೇಡಮ್ ನಿಮ್ಮ ಎಕ್ಸಾಮಿಗೆ ಎಲ್ಲೋ ಒಂದಿಷ್ಟು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಕರೆಕ್ಟಾ? ಓಕೆ ಓಕೆ. ಹೇಳಿ ಕುಸುಮ ಅವರೇ, ನಾನೊಂದು ಪ್ರಶ್ನೆ ಕೇಳಿದ್ದೆ, ನೀವು ಆನ್ಸರಿಗೆ ರೆಡಿ ಇದ್ದೀರಾ ಗೊತ್ತಿಲ್ಲ. ತಾವು ರೆಡಿ ಇದ್ದೀರಾ ಆನ್ಸರಿಗೆ? ಯಾರು ಅವಳು, ಯಾರ ಹುಡುಗಿ ಹೆಸರು? ಪ್ರೇಮಾ ಜೈಕರ್. ಹಾ, ಸೂಪರ್. ಪ್ರೇಮಾ ಜೈಕುಮಾರ್ ಅನ್ನೋ ಹುಡುಗಿ ನಮ್ಮ ಆಲ್ ಇಂಡಿಯಾದಲ್ಲಿ ರ್ಯಾಂಕ್ 1 ಪಡ್ಕೊಳ್ತಾಳೆ. ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ. ನೀವು ನಮ್ಮ ಯಾವ್ದಾರು ಒಂದು ಸೆಂಟರ್, ಉಡುಪಿ, ಬ್ಯಾಂಗ್ಳೂರಲ್ಲಿ ಯಾವ್ದಾರು ಒಂದು ಸೆಂಟರ್ಗೆ ಬಂದಾಗ ನಮ್ಮಿಂದ ಒಂದು ಸ್ಪೆಷಲ್ ಪ್ರೈಸನ್ನು ತಗೊಳ್ಬೋದು. ಅದರ ಬಗ್ಗೆ ಸ್ಟೋರಿ ಕೇಳಿದ್ರೆ ನೀವು ಕುಸುಮ ಅವರೇ? ನೀವು ಹೇಳಿದಾಗಲೇ ಫಸ್ಟ್ ಕೇಳಿದ್ದು. ಐ ಫೆಲ್ಟ್ ಇಟ್ ಲಿಟಲ್ ಇನ್ಸ್ಪಿರೇಷನಲ್, ಬಟ್ ಈಗ ಖಂಡಿತ ಸರ್ಚ್ ಮಾಡ್ತೀನಿ. ಹೌದಾ? ಓ, ಎಕ್ಸಲೆಂಟ್ ಎಕ್ಸಲೆಂಟ್. ಕುಸುಮ ಅವರೇ, ಏನು ಮಾಡ್ಬೇಕಂತಿದ್ದೀರಾ ಮುಂದೆ ನೆಕ್ಸ್ಟ್?
ಓ ಎಕ್ಸಲೆಂಟ್. ಕುಸುಮ ಅವರೇ, ನಿಮ್ಮ ಹೆಸರಲ್ಲೇ ಸುಮ ಇದೆ, ಹಾಗೆ ನೀವು ಅರಳ್ತಾ ಹೋಗಿ, ನಿಮ್ಮ ಆಂಬಿಷನ್ ಏನಿದೆ ಅದು ಫುಲ್ಫಿಲ್ ಆಗಲಿ. ಡೆಫಿನೆಟ್ಲಿ ತ್ರಿಷಾ ಕ್ಲಾಸಸ್ ಮತ್ತು ಸ್ಪಂದನೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ನಿಮಗಿದೆ ಟು ಟೆಲ್ ದ ಆನ್ಸರ್. ನಮ್ಮ ಪ್ರಕಾರ ಇಂಥವರೆಲ್ಲ ಹೀರೋಯಿನ್ ಆಗಬೇಕು. ನೀವು ಒಪ್ಕೊಳ್ತೀರಾ? Yes, sir, definitely. ಥ್ಯಾಂಕ್ ಯು ಕುಸುಮ ಫಾರ್ ಕಾಲಿಂಗ್. ಥ್ಯಾಂಕ್ ಯು. ಏನು ಹೇಳಿ? ಯಾರು ನಾನ್ ಪ್ರಾಕ್ಟಿಸಿಂಗ್ CA ಇರ್ತಾರೆ ಅವ್ರಿಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಕುಸುಮ, ಸ್ವಲ್ಪ ಗಟ್ಟಿ ಹೇಳಿ. ನಾನ್ ಪ್ರಾಕ್ಟಿಸಿಂಗ್ CA ಗಳಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಆಪರ್ಚುನಿಟಿ ಸಿಗುತ್ತಾ? ಕರೆಕ್ಟ್, ಅದಕ್ಕೆ ಆನ್ಸರ್ ಮಾಡ್ತೀವಿ ನಾವು ಈಗ. ಥ್ಯಾಂಕ್ ಯು ಕುಸುಮ ಅವರೇ. ಥ್ಯಾಂಕ್ ಯು ಸರ್. ಒಂದ್ಸತಿ ನಮ್ಮ ಆಫೀಸಿಗೆ ಬಂದು ಕಲೆಕ್ಟ್ ಮಾಡಬೇಕು ಪ್ರೈಸಸ್ ಅನ್ನ. ಹಾ ಸರ್, ಥ್ಯಾಂಕ್ ಯು. ಹತ್ರ ಆಗುತ್ತೆ, ಬಂದು ಕಲೆಕ್ಟ್ ಮಾಡ್ತೀವಿ. ಎಲ್ಲಿಗೆ? ಬೆಂಗಳೂರಿಗ? ಬ್ಯಾಂಗ್ಳೂರ್. ಹಾ ಡೆಫಿನೆಟ್ಲಿ. ಚಾಮರಾಜಪೇಟೆಲ್ ಇದೆ, ಈಗ ಸೀಲ್ ಡೌನ್ ಆಗಿದೆ ಆ ಏರಿಯಾ. ಆಫ್ಟರ್ 2-3 ಮಂತ್ಸ್ ಆದ ನಂತರ ಬಂದು ತಗೊಂಡು ಹೋಗ್ಬೋದು ನೀವು. ನಾನು ಅಲ್ಲಿಗೆ ಜಾಯ್ನ್ ಆಗ್ಬೇಕು ಅಂತಿದ್ದೀನಿ ಸರ್. ಓ ಎಕ್ಸಲೆಂಟ್. ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ, ನಿಮಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡ್ತೇವೆ. ಟಿಲ್ ಕುಸುಮ ಬಿಕಮ್ CA ಕುಸುಮ ನಾವಿದ್ದೇವೆ, ಅದಾದ ನಂತರ ನಾವಿದ್ದೇವೆ ಕುಸುಮ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಹೇಳಿದ್ರು ಸರ್. ಆ ಪ್ರಶ್ನೆಗೆ ತಮ್ಮ ಆನ್ಸರ್, ಅವ್ರೇನು ಹೇಳ್ತಾರೆ, ಪ್ರಾಕ್ಟೀಸ್ ಮಾಡದೇ ಇರೋರಿಗೆ ರೈಲ್ವೇಲಿ ಜಾಬ್ ಸಿಗತ್ತಾ ಅಂತ. ಅಂದರೆ CA ಆದ ತಕ್ಷಣ ಪ್ರಾಕ್ಟೀಸ್ ಆಗ್ಬೇಕಂತಿಲ್ಲ ನೀವು ಹೇಳ್ತಾ ಇದ್ರಿ. ಅದಕ್ಕೆ ಆಡ್ ಅಪ್ ಆಗಿ ಒಂದು ಪ್ರಶ್ನೆ ಬಂದಿದೆ, ಹೇಳಿ ಸರ್, ಏನ್ ಅನ್ಸುತ್ತೆ? ರೈಲ್ವೇಸ್ ಮಾತ್ರ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ನ ಬಹಳಷ್ಟು ಸರ್ವಿಸ್ ಇನ್ಕ್ಲೂಡಿಂಗ್ ರೈಲ್ವೇಸ್ನಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿದೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಏನಿದೆ, ಇದೆಲ್ಲದರಲ್ಲೂ ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಸ್ಪೆಷಲ್ ಆಗಿ ಆಫರ್ಸನ್ನು ಕಾಲ್ ಫಾರ್ ಮಾಡ್ತಾರೆ. ಸಾಧಾರಣವಾಗಿ ಪ್ರತಿ ವರ್ಷ ಅಥವಾ ಅಟ್ಲೀಸ್ಟ್ ಒನ್ಸ್ ಇನ್ 2 years ಒಂದು ದೊಡ್ಡ ನಂಬರ್ನಲ್ಲಿ ಕಾಲ್ ಫಾರ್ ಆಗ್ತಾರೆ ಇದಕ್ಕೆಲ್ಲ. ಹಾಗೆ LIC, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಬಿ, ಇದೆಲ್ಲದರಲ್ಲೂ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ಸ್ಗೆ ಒಂದು ಸ್ಪೆಷಲೈಸ್ಡ್ ಕಾಲ್ ಫಾರ್ ಆಫ್ ಜಾಬ್ಸ್ ಆಗುತ್ತೆ. ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಆ ಎಂಟ್ರೆನ್ಸ್ ಎಕ್ಸಾಮ್ನಾಗ ತಗೊಂಡು ಅವರು ಕ್ಲಿಯರ್ ಮಾಡಿದರೆ ಅವರು ಆ ಜಾಬ್ಸನ್ನು ತಗೋಬಹುದು. ಸೊ ನಾಟ್ ಜಸ್ಟ್ ಅಬೌಟ್ ರೈಲ್ವೆ, ಇಂಥ ನೂರಾರು ಆಪರ್ಚುನಿಟಿ ಹೋಗ್ಬೋದು. ಖಂಡಿತ. ಶಿ ನೀಡ್ ನಾಟ್ ಟು ವರಿ ಅಬೌಟ್ ಜಸ್ಟ್ ರೈಲ್ವೇಸ್ ಅಂತ ಅಲ್ವಾ? ಹೌದು, ರೈಲ್ವೆ ಕುಡ್ ಬಿ ಹರ್ ಚಾಯ್ಸ್, ಬಟ್ ಎನಿಥಿಂಗ್. ಹೌದು, ರೈಲ್ವೆ ತರನೇ ಬಹಳಷ್ಟು ಆಪ್ಷನ್ಸ್ ಇದೆ. ಓಕೆ ಕೃಷ್ಣ ಸರ್, ನಾವು ಮಾತಾಡ್ತಾ ನಿಮ್ಮ ಡಿಸ್ಕಷನ್ ಕಟ್ ಮಾಡಿದ್ವಿ. ನೀವು ಹೇಳಿದ್ರಿ 2 ಬಿಟ್ಟು ಇನ್ನೂ ತುಂಬಾ ಇದೆ ಸ್ಪೆಷಲೈಸೇಷನ್ಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಹೌದು, ಹೇಳಿ ಸರ್ ಪ್ಲೀಸ್. ಆಕ್ಚುಲಿ ಅವರು ಕೇಳಿದಂತ ಪ್ರಶ್ನೆನೇ ಅಲ್ಲೇ ಒಂದು ಆನ್ಸರ್ ಬಂತು. ಆ ರೀತಿಯಾದಂಥ ಗವರ್ಮೆಂಟ್ ಸೆಕ್ಟರ್ನಲ್ಲೂ ಬಹಳಷ್ಟು ಜಾಬ್ಸ್ ಇದೆ. ಇದ್ರ ಜೊತೆಗೆ ಇವತ್ತಿನ ದಿನ ಏನಾಗಿದೆ, ಇಟ್ಸ್ ಅನ್ ಏರಾ ಆಫ್ ಸ್ಪೆಷಲೈಸೇಷನ್. ಎಲ್ಲರಿಗೂ ಸ್ಪೆಷಲೈಸ್ಡ್ ನಾಲೆಜ್ ಇರಬೇಕಾಗತ್ತೆ. ಅದು ನಾನೆಲ್ಲ ಒಂದ್ ಕಡೆ ಹೇಳಿದ್ದೆ, ಡಾಕ್ಟರ್ ಅಂದ್ರೆ ಆಗೋದಿಲ್ಲ, ಯಾವ ಡಾಕ್ಟರ್ ಅದ್ರಲ್ಲಿ ಯಾವ್ದು ಆ ರೀತಿಗೆ ನಾವು ಹೋಗ್ತಿದೀವಿ. ಅದೇ ರೀತಿ ಚಾರ್ಟರ್ಡ್ ಅಕೌಂಟೆನ್ಸಿಲೂ ಉಂಟು ಅಲ್ವಾ? ಹೌದು, ಖಂಡಿತವಾಗ್ಲೂ ಉಂಟು. ಯಾಕೆ ಸ್ಪೆಷಲೈಸೇಷನ್ ಅಗತ್ಯ ಬರುತ್ತೆ ಅಂದರೆ, ಇವತ್ತಿನ ಪ್ರಪಂಚ ಬಹಳ ಡೈನಮಿಕ್ ಆಗಿದೆ. ಇದರಲ್ಲಿ ನಾವು ಯಾವತ್ತೂ ಯೋಚನೆ ಮಾಡದಿರೋಂಥ ಪ್ಯಾಂಡಮಿಕ್ ಬಂದಿದೆ. ಪ್ರಾಬಬ್ಲಿ ಈ ಒಂದು ಪದನೇ ಕೇಳಿರಲಿಲ್ಲ ಎಷ್ಟೊಂದು ಜನ. ಡೆಫಿನೆಟ್ಲಿ. ಕೋವಿಡ್ ಬಂದ ನಂತರ ಏನಾಗಿದೆ, ಫಿನಾನ್ಸ್ ವಿಚಾರದಲ್ಲಿ ನೋಡ್ತಾ ಇದ್ದಾಗ, ಫಿನಾನ್ಸ್ ಪೋಸ್ಟ್ ಕೋವಿಡ್ ಇದನ್ನ ನೋಡಲಿಕ್ಕೆ ಸ್ಪೆಷಲೈಸ್ಡ್ ಫಿನಾನ್ಸ್ ಕನ್ಸಲ್ಟೆಂಟ್ಸ್ನ ಅಗತ್ಯ ಬಂದಿದೆ. ಈ ರೀತಿಯಾಗಿ ಬಹಳಷ್ಟು ಆಪರ್ಚುನಿಟೀಸು ಈ ಪ್ರಪಂಚದಲ್ಲಿ ಓಪನ್ ಅಪ್ ಆಗ್ತಾನೇ ಇರುತ್ತೆ. ಈ ರೀತಿ ಸ್ಪೆಷಲೈಸೇಷನ್ ಓಪನ್ ಆದಾಗ ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಇರ್ಬೋದು, ಅಥವಾ ಫಿನಾನ್ಸ್ ಪ್ಲಾನಿಂಗ್ ಆ್ಯಂಡ್ ಬಡ್ಜೆಟಿಂಗ್ ಇರ್ಬೋದು, ಫಿನಾನ್ಸ್ ಅನಾಲಿಸಿಸ್ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಅದರಲ್ಲಿ ಇರ್ತದೆ. ಈ ರೀತಿಯಾದಂಥ ಬಹಳಷ್ಟು ಸ್ಪೆಷಲೈಸ್ಡ್ ಆಪರ್ಚುನಿಟೀಸ್ ಓಪನ್ ಅಪ್ ಆಗ್ತಾ ಇರುತ್ತೆ. ಈಗ ಒಂದು ಉದಾಹರಣೆ ತಗೋಬೇಕಾದ್ರೆ, ಒಂದು ಆರ್ಗನೈಸೇಷನ್ನು ಒಂದು ಸುಮಾರು ಲೆಟ್ಸೆ ಒಂದು 10-12 ದೇಶಗಳಲ್ಲಿ ಆಪ್ರೇಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆ ಎಲ್ಲ ದೇಶಗಳಲ್ಲಿ ಅದರದ್ದೇ ಆದಂಥ ಕಾನೂನು ಇರುತ್ತೆ, ಅದರದ್ದೇ ಆದಂಥ ಫಿನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರುತ್ತೆ, ಲೋಕಲ್ ಪೊಲಿಟಿಕಲ್ ಸಿಸ್ಟಮ್ಸ್ ಇರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತಗೊಳ್ಬೇಕಾದಂಥದ್ದು ಡೈರೆಕ್ಟರ್ಸ್ ಅಥವಾ ಪ್ರಮೋಟರ್ಸ್ ಯಾರು ಇರ್ತಾರೆ ಅವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಅದನ್ನು ಮಾಡಲಿಕ್ಕೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೇರೆ ಬೇರೆ ರೀತಿಯಾದಂಥ ಸಪೋರ್ಟ್ ಮಾಡಿ ಅವರು ಈ ಡಿಸಿಷನ್ ತಗೊಳ್ಳುವಂಥ ಸಪೋರ್ಟ್ ಮಾಡ್ಬೋದು. ಇದು ಟ್ರೆಡಿಷನಲ್ ಆಯಿತು. ಸ್ವಲ್ಪ ಆಫ್ ಬೀಟ್ ಕರಿಯರ್ಸ್ ಇದೆ, ಅಂದರೆ ಇಷ್ಟು ದಿನ ಆಗದೇ ಇರೋವಂಥದ್ದು. ಏನಾಗ್ತಾ ಇದೆ, ನಾನು ಕೆಲವು ಯೂನಿವರ್ಸಿಟೀಸ್ ನೋಡ್ತಾ ಇದ್ದೀನಿ, ಅಲ್ಲಿ ಫಿನಾನ್ಸ್ ಇನ್ ಹಾಸ್ಪಿಟಾಲಿಟಿ, ಫಿನಾನ್ಸ್ ಇನ್ ಹೆಲ್ತ್ ಕೇರ್, ಈ ರೀತಿಯಾದಂಥ ಸ್ಪೆಷಲೈಸೇಷನ್ಸ್ ಬರ್ತಿದೆ. ಯಾಕೆ ಬರ್ತಾ ಇದೆ ಅದು ಅಂತಾದರೆ, ಒನ್ ಸೈಡ್ಸ್ ಫಿಟ್ಸ್ ಆಲ್ ಅನ್ನೋಂಥದ್ದು ತಪ್ಪು.
ಈಗ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂದರೆ ಏನು, ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಈ ರೆಸಾರ್ಟ್ಸ್ ಇರ್ಬೋದು, ಇಲ್ಲಿ ಬೇಕಾದಂಥ ಫಿನಾನ್ಸ್ ರಿಕ್ವೈರ್ಮೆಂಟೇ ಬೇರೆ. ಎಕ್ಸಾಕ್ಟ್ಲಿ. ಮೆಡಿಕಲ್ ಸರ್ವಿಸ್ನಲ್ಲಿ ನಾಟ್ ರಿಕ್ವೈರ್ಮೆಂಟ್ ಫೈನಾನ್ಸ್ ಟು ಒಂದು ಸಪರೇಟ್ ಏರಿಯಾ. ಕೋರ್ ಆಸ್ಪೆಕ್ಟ್ ಸೇಮ್ ಇರ್ಬೋದು, ಕರೆಕ್ಟ್. ಬೇಸಿಕ್ ಲರ್ನಿಂಗ್ ಸೇಮ್ ಇರ್ಬೋದು, ಬಟ್ ಯು ನೀಡ್ ಟು ಗೋ ಡೀಪರ್ ಇನ್ ಟು ದಟ್ ಸೆಕ್ಟರ್. ಹೌದು. ಅದಿದ್ದಾಗ ಏನಾಗುತ್ತೆ, ಮಾರ್ವೆಲ್ ಅಂತವರು ಮ್ಯೂಸಿಕ್ ಕಲಿತು ಫಿನಾನ್ಸ್ ಕಲಿತವರಿಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ದೊಡ್ಡ ಆಪರ್ಚುನಿಟಿ ಇದೆ. ಈ ರೀತಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ, ನ್ಯೂಸ್ ಚಾನೆಲ್ಸ್ ಅಲ್ಲಿ ದೊಡ್ಡ ಆಪರ್ಚುನಿಟಿ ಇದೆ. ಈ ರೀತಿಯಾದಂಥ ಬಹಳಷ್ಟು ಹೊಸ ಆಪರ್ಚುನಿಟಿಗಳು ಓಪನ್ ಆಗ್ತಾ ಹೋಗ್ತದೆ. ಇದ್ರ ಜೊತೆಗೆ ಫಿನಾನ್ಸ್ ಜರ್ನಲಿಸಮ್ ಇವತ್ತು ಬಹಳ ಒಂದು ಮುಖ್ಯವಾದಂಥ ಪೊಸಿಷನ್ನಲ್ಲಿದೆ. ಹೇಗೆ ಜರ್ನಲಿಸಮ್ನ ಒಂದು ದೊಡ್ಡ 4th ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಜರ್ನಲಿಸಮ್ಗೆ, ಹಾಗಿರುವಾಗ ಫಿನಾನ್ಸ್ ಜರ್ನಲಿಸಮ್ ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಡೀಪ್ ನಾಲೆಜ್ ಇರಬೇಕು, ಅದಕ್ಕೆ ಡೀಪ್ ಫಿನಾನ್ಷಿಯಲ್ ನಾಲೆಜ್, ಡೀಪ್ ಜರ್ನಲಿಸಮ್ ಎಥಿಕ್ಸ್ ಇರಬೇಕು. ಆಗ ಇದೆರಡನ್ನೂ ಕಂಬೈನ್ ಮಾಡಿ ಫಿನಾನ್ಸ್ ಜರ್ನಲಿಸಮ್ ಮಾಡುವಂಥ, ಅದನ್ನು ಪ್ರಾಕ್ಟೀಸ್ ಮಾಡುವಂಥ, ಅದರಲ್ಲಿ ಕಂಪ್ನಿಗಳನ್ನು ಹುಟ್ಟಾಕುವಂಥ, ಅದರಲ್ಲೇ ಪ್ರೊಫೆಷನ್ ಮಾಡ್ಕೊಳ್ಳೋಂಥ ದೊಡ್ಡ ಆಪರ್ಚುನಿಟಿಗಳಿದೆ. ಸೂಪರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ಅದರ ಏರಿಯಾ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಸ್ಮಾಲರ್ ಆ್ಯಂಗಲ್, ಇಟ್ ವುಡ್ ಬಿ ಮಚ್ ಬಿಗರ್ ದ್ಯಾನ್ ದಟ್ ಅಂತ. ಖಂಡಿತ. ಓಕೆ, ಈಗ ನಾನು ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ಇದು ಚಾರ್ಟರ್ಡ್ ಅಕೌಂಟೆನ್ಸಿ ಆಪರ್ಚುನಿಟಿ ಬಗ್ಗೆ ಮಾತಾಡಿದ್ವಿ, ಹಾಬಿಗಳು ಇಟ್ಕೊಂಡು ಮಾಡ್ಬೋದು ಅಂತ ಕಲ್ತ್ವಿ, ಹಾರ್ಡ್ ವರ್ಕ್ ಈಸ್ ಕೀ ಥಿಂಗ್ ಅಂತ ನೀವು ಇಬ್ರು ಹೇಳಿದ್ರಿ, ನಾನು ಒಪ್ಕೊಳ್ತೀನಿ. ಎಷ್ಟು ಲೆವೆಲ್ಸ್ ಇದೆ ಮತ್ತು ಬ್ರೀಫ್ ಆಗಿ ಹೇಳಬೇಕು ಕುಮಾರಲ್ಲ, ಆಸ್ ಅ ಸ್ಟೂಡೆಂಟ್ ಆಗಿ ಮಕ್ಕಳು ನಿಮ್ಮನ್ನು ಜಾಸ್ತಿ ತಗೊಳ್ತಾರೆ. ಎಟ್ ಯುವರ್ ಏಜ್ ಪೀಪಲ್ ಆರ್ ಅಬ್ಸರ್ವಿಂಗ್. ಸೊ ನೀನು ಹೇಳುವಾಗ ಓಕೆ ಅವರಿಗೆ ನಾನು ಎಲ್ಲ ಮೋಟಿವೇಶನ್ ಸೆಷನಲ್ಲೂ ಕೊಡ್ತೇನೆ, ಐ ವಾಂಟ್ ಟು ಹಿಯರ್ ಫ್ರಮ್ ಯು. ಎಷ್ಟು ಲೆವೆಲ್ಸ್ ಇದೆ ಬಟ್ ಓವರ್ ಆಲ್ ಹೇಗೆ ಮಾಡ್ಬೋದು ವಿದ್ಯಾರ್ಥಿ, ಎಷ್ಟು ಏಜಲ್ಲಿ ಮಾಡ್ಬೋದು, ರಫ್ಲಿ ಕ್ಯಾಲ್ಕುಲೇಷನ್? ಎಸ್, ಗೋ ಹೆಡ್. CA ಕೋರ್ಸಲ್ಲಿ ಮೇನ್ಲಿ 3 ಲೆವೆಲ್ಸ್ ಇದೆ. ಫಸ್ಟ್ ಒನ್ ಇಸ್ CA ಫೌಂಡೇಶನ್, ಸೆಕೆಂಡ್ ಒನ್ ಇಸ್ CA ಇಂಟರ್ಮೀಡಿಯೇಟ್, ಆ್ಯಂಡ್ ಥರ್ಡ್ ಒನ್ ಇಸ್ CA ಫೈನಲ್ಸ್. ಸೊ CA ಫೈನಲ್ ಎಕ್ಸಾಮ್ ಬರೀಬೇಕಾದ್ರೆ ಅದರ ಮುಂಚೆ CA ಆರ್ಟಿಕಲ್ಶಿಪ್ ಪ್ರೋಗ್ರಾಮ್ ಮಾಡಬೇಕು. ಸೊ ದರ್ ಆರ್ 3 ಲೆವೆಲ್ಸ್. ಹೌದು. ಓಕೆ, ನೀವು ಹೇಳೋದಾದ್ರೆ ಈಗೆಲ್ಲ PUC ವಿದ್ಯಾರ್ಥಿಗಳಿಗೆ ಲೆವೆಲ್ 1 ಫೌಂಡೇಶನ್. ಹೌದು. ವಿದ್ಯಾರ್ಥಿಗಳಿಗೆ ಕರೆಕ್ಟಾಗಿ ಕೇಳ್ಕೊಳ್ಳಿ, CA ಅಂತ ಅಲ್ಲ, ಇಟ್ ಕುಡ್ ಬಿ ಎ ಕಂಪನಿ ಸೆಕ್ರೆಟರಿ, ಇಟ್ ಕುಡ್ ಬಿ ಎ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಚಾರ್ಟರ್ಡ್ ಅಕೌಂಟೆನ್ಸಿ. ನಾವು ಇವತ್ತು ಡಿಸ್ಕಸ್ ಮಾಡಿ ಈ ಮೂರಕ್ಕೂ 3 ಲೆವೆಲ್ಸ್ ಇದೆ ಅಂತ. ಲೆವೆಲ್ 1 ಹೆಸರು ಅವರು ಫೌಂಡೇಶನ್ ಅಂತ ಹೇಳಿದರು. ಅದನ್ನು ಈಗ ಕಂಪನಿ ಸೆಕ್ರೆಟರಿ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಯಿತು ಸರ್, ಅದಕ್ಕೆ CSEET ಅಂತ ಹೇಳಿದ್ದಾರೆ. ಸೊ ಹಾಗೆ ICW ಅಲ್ಲಿ ಫೌಂಡೇಶನ್ ಅಂತಿದೆ. ಸೊ ಒಂದು ಫೌಂಡೇಶನ್ನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 4 ಪೇಪರ್ಸ್ ಇದೆ. ಅಕೌಂಟಿಂಗ್ ಒಂದು ಪೇಪರ್, ಲಾ ಮತ್ತು BCR ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ರಿಪೋರ್ಟಿಂಗ್ 2ನೇ ಪೇಪರ್. ಇದೆರಡು ಒಂದು ಕೆಟಗರಿಯ ಪೇಪರ್ ವಿಚ್ ಇಸ್ ಡಿಸ್ಕ್ರಿಪ್ಟಿವ್ ಇನ್ ನೇಚರ್. 3ನೇ ಕೆಟಗರಿ ಒಂಥರ ಕೌನ್ ಬನೇಗ ಕ್ರೋರ್ಪತಿ ಸ್ಟೈಲ್. ಅದು ಒಂದು ಪ್ರಶ್ನೆ 4 ಉತ್ತರ ಇರ್ತದೆ. ಅಲ್ಲಿ ನಿಮಗೆ 100 ಮಾರ್ಕಿನ ಪ್ರಶ್ನೆಯಲ್ಲಿ ಮ್ಯಾಥ್ಸ್, ಸ್ಟ್ಯಾಟ್ಸ್, ರೀಸನಿಂಗ್ ಬರ್ತದೆ. ಮ್ಯಾಥ್ಸ್ 40 ಮಾರ್ಕ್, ಸ್ಟ್ಯಾಟ್ಸ್ 40 ಮಾರ್ಕ್, ರೀಸನಿಂಗ್ 20 ಮಾರ್ಕ್. ಹೌದು. 3ನೇದು. 4ನೇ ಪೇಪರಲ್ಲಿ ಮೇಯ್ನ್ ಆಗಿ ಬರುವಂಥದ್ದು ಇಟ್ ಈಸ್ ಎಕನಾಮಿಕ್ಸ್ ಮತ್ತು BCK ಅಂತ. ಎಕನಾಮಿಕ್ಸ್ ನಿಮಗೆ ಗೊತ್ತಿರ್ಬೋದು, BCK ಬಿಸ್ನೆಸ್ ಕಮರ್ಷಿಯಲ್ ನಾಲೆಜ್ ಅಂತ. ಹೀಗೆ ನಿಮಗೆ 4 ಪೇಪರ್ಗಳು. ಈ 4ನೇ ಪೇಪರ್ಲಿರೋ 2 ಸಬ್ಜೆಕ್ಟ್ಗಳು ಸೇರಿ 100 ಮಾರ್ಕ್. ಸೊ 100 ಎಲ್ಲದರಲ್ಲೂ ಒಂದು ಕಾಮನ್ ರೂಲ್ ಏನಂದ್ರೆ 40% ಬರಬೇಕು. ಕರೆಕ್ಟಾ? ಹೌದು. ಸೊ ತಮಗೂ 40% ಮಿನಿಮಮ್ ಬಂದಿತ್ತು, ಅಗ್ರಿಗೇಟ್ 50% ದಾಟಬೇಕು. ಹೌದು. 200 ಮಾರ್ಕ್ ಔಟ್ ಆಫ್ 400 ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್. ಎಸ್, ಕರೆಕ್ಟ್. ಒಂದು ಪ್ರಶ್ನೆ ಬರ್ತದೆ ಈಗ, ಸರ್ ಯಾಕೆ ವಿದ್ಯಾರ್ಥಿಗಳಿಗೆ ಕಡಿಮೆ ಮಾರ್ಕ್ ಬರ್ತದೆ ಅಂತ ನಾನು ಯಾವಾಗಲೂ ಹೇಳೋಕ್ಕುಂಟು. ಈ ಏಮ್ಸ್ ಎಟ್ ಜಸ್ಟ್ ಪಾಸಿಂಗ್ ಅಂತ. ಅವರು PUCಯಲ್ಲಿದ್ದಾಗ 95%, 93% ಹೇಳುವವನು CA ಬಂದಾಗ ಮೊದಲೇ ಹೆದರಿ ಬಂದಿರ್ತಾನೆ, ಕಷ್ಟ ಅಂತ ಬಂದಿರ್ತಾನೆ, ಪಾಸ್ ಆದರೆ ಸಾಕು ಅಂತ. ಇಫ್ ಯು ಏಮ್ ಎಟ್ ಸ್ಕೈ ಯು ವಿಲ್ ಎಂಡ್ ಅಪ್ ಎಟ್ ಅಪ್ಸ್ಟೇರ್ಸ್. ಇಫ್ ಯು ಏಮ್ ಎಟ್ ಅಪ್ಸ್ಟೇರ್ಸ್ ಯು ವಿಲ್ ಎಂಡ್ ಅಪ್ ಎಟ್ ದ ಗ್ರೌಂಡ್. ಹಾಗಾಗಿ ಎಷ್ಟೋ ಜನ ಫೇಲ್ ಆಗ್ತಾರೆ ಅಂತ. ತಾವೇನು ಹೇಳ್ತೀರಾ ಸರ್, ಆ 50% ಓದೋದು ಸರಿಯಲ್ಲ ಅಂತ? ಹೌದು ಸರ್, ಯಾವತ್ತು CA ಕೋರ್ಸ್ ಆಗಲಿ, ಯಾವುದೇ ಪ್ರೊಫೆಷ್ನಲ್ ಕೋರ್ಸ್ ಆಗಲಿ, ಇದನ್ನು ಗ್ರ್ಯಾಜುಯೇಷನ್ ಅಥವಾ PUC ಏನಿದೆ ಇದರಿಂದ ಸ್ವಲ್ಪ ವಿಭಿನ್ನವಾಗಿ ನೋಡಬೇಕು. ಇಲ್ಲಿ ಇದನ್ನು ಓದಬೇಕಾಗಿರೋದು ಮಾರ್ಕ್ಸ್ಗಾಗಲ್ಲ, ಅದರಲ್ಲಿ ಇರೋಂಥ ಒಂದು ಫೌಂಡೇಶನ್, ಅದರಲ್ಲಿ ಇರೋಂಥ ಒಂದು ಸ್ಪೆಷಲೈಸ್ಡ್ ಏನು ನಾಲೆಜ್ ಆ ಕೋರ್ಸ್ ಕೊಡ್ತಿದೆ ಅದನ್ನು ಕಲೀಲಿಕ್ಕೆ ನೋಡಬೇಕು. ಅದನ್ನು ಕಲೀಲಿಕ್ಕೆ ನೋಡ್ತಾ ಹೋದಾಗ ಮಾರ್ಕ್ಸ್ ಇಸ್ ಅ ಬೈ ಪ್ರಾಡಕ್ಟ್, ಬಂದೇ ಬರುತ್ತೆ. ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ಯಾವಾಗ ಆ ಪ್ರಿನ್ಸಿಪಲ್ಸ್, ಆ ಕಾನ್ಸೆಪ್ಟ್ಸ್ನ ಡೀಪಾಗಿ ಅರ್ಥ ಮಾಡ್ಕೊತೀವಿ, ಆವಾಗ ಆ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಬರೋದಿಲ್ಲ. ಆ ಒಂದು ಅಪ್ರೋಚ್ ಇಟ್ಕೊಂಡು ಓದಬೇಕು ಎಲ್ಲ ವಿದ್ಯಾರ್ಥಿಗಳು.
ನಿಮಗೆ CPT ಅಂತ ಇತ್ತು, ಈಗ ಫೌಂಡೇಶನ್ ಅಂತ ಆಗಿದೆ. ಸೊ ಫೌಂಡೇಶನ್ನ ನಂತರದಲ್ಲಿ ಇಂಟರ್ಮೀಡಿಯೇಟ್ ಬರ್ತದೆ. ಹೌದು. ಪ್ರಾಬಬ್ಲಿ ಫೌಂಡೇಶನ್ ವಿದ್ಯಾರ್ಥಿಗಳು ಯಾರೆಲ್ಲ PUC ಆಗಿದೆ ಈ ಸತಿ ನವಂಬರ್ದು ಡಿಸೆಂಬರಿಗೆ ಹೋಗ್ಬೋದು. ಕುಡ್ ಬಿ ಎ ಡಿಫ್ರೆಂಟ್ ಮಂತ್. ಒಬ್ಬ ಹುಡುಗರಿಗೆ ಹೇಳ್ಕೊಡ್ತಾ ಇದ್ರು ಅವರ ಪೇರೆಂಟ್, ಜನವರಿ ಫೆಬ್ರವರಿ ಮಾರ್ಚ್ ಕೊರೋನಾ ಡಿಸೆಂಬರ್ ಅಂತ, ಅಂದರೆ ಉಳಿದದೆಲ್ಲ ಕೊರೋನಾಕ್ಕೆ ಹೋಯ್ತು ಅಂತ. ಐ ಥಿಂಕ್ ದಟ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋ ಡಿಸೆಂಬರಿಗೆ ಬರ್ತದೆ, ನವಂಬರ್ ಡಿಸೆಂಬರಿಗೆ ಬರ್ತದೆ, ಇಲ್ಲದ್ರೆ ಜನವರಿಗೆ ಬರ್ಬೋದು. ದಟ್ಸ್ ಒನ್ ಥಿಂಗ್. ಅದ ನಂತರ ನೆಕ್ಸ್ಟ್ ಇಯರ್ ನವಂಬರಿಗೆ 2021ಗೆ ಅವ್ನು ಪರಟ ಪ್ಲಾನ್ ಮಾಡಿದ್ರೆ. ಇಂಟರ್ಮೀಡಿಯೇಟ್ ಎಷ್ಟು ಸಬ್ಜೆಕ್ಟ್ ಇದೆ ಇಂಟರ್ಮೀಡಿಯೇಟಲ್ಲಿ? ಇಂಟರ್ಮೀಡಿಯೇಟಲ್ಲಿ 8 ಸಬ್ಜೆಕ್ಟ್ ಇದೆ ಸರ್. ಎಸ್. ಸೊ ಅದರಲ್ಲಿ 2 ಗ್ರೂಪ್ ಉಂಟು. ಗ್ರೂಪ್ 1 ನಲ್ಲಿ 4, ಗ್ರೂಪ್ 2 ಅಲ್ಲಿ 4. ತಾವು 8 ಬರ್ದಿದ್ರ, 4 ಬರ್ದು 4 ಬರ್ದ್ರ? ನಾನು 2 ಗ್ರೂಪ್ಸ್ ಒಟ್ಟಿಗೆ ಬರ್ದಿದ್ದೆ. ಹೌದೌದು. ಸೂಪರ್. ಜನ ಹೇಳ್ತಾರಲ್ಲ 8 ಬರ್ದು ಪಾಸ್ ಆಗೋದು ಬಹಳ ಕಷ್ಟ ಅಂತೆಲ್ಲ ಹೆದರ್ಸ್ತಾರೆ. ಕರೆಕ್ಟ್. ಬಟ್ ಹಾಗಿಲ್ಲ ಅಂತ ನಿಮ್ಮ ಪ್ರಕಾರ? ಇಲ್ಲ ಸರ್, ಆಕ್ಚುಲಿ ಕೋಚಿಂಗ್ ತಗೊಳ್ಳುವಾಗ ನಾವು 2 ಗ್ರೂಪ್ಸ್ ಒಟ್ಟಿಗೆ ತಗೊಂಡಿದ್ದು. ಕರೆಕ್ಟ್. ಹಾಗೆ 2 ಗ್ರೂಪ್ಸ್ ಬರಿಬೇಕು. ಎಲ್ಲರಿಗೆ ನಾನು ಸಜೆಸ್ಟ್ ಮಾಡುದು ಅದೇ, 2 ಬರೀರಿ ಅಂತ. ಹೌದು. ಅಂದ್ರೆ ಒಂದಲ್ಲ ಒಂದು ಪಾಸ್ ಆಗ್ಬೋದು. ಅಥವಾ ಒಂದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ CA ಅಲ್ಲಿ ಅಲ್ವಾ ಸರ್? ಖಂಡಿತ. ಒಂದರಲ್ಲಿ ಅವರಿಗೆ 40 ಬರಬೇಕು, ಬಟ್ ಅಗ್ರಿಗೇಟ್ 50 ಬರಬೇಕು. ಅಂದ್ರೆ ಈಗ ಒಂದು ಗ್ರೂಪಲ್ಲಿ 400 ಮಾರ್ಕ್, 100 ಮಾರ್ಕ್ 4 ಪೇಪರ್ 400, ಅವನಿಗೆ ಏನಾದ್ರೆ 190 ಬಂತು ಅಂತ ಕೊಡುವ, ಹಿ ಮಿಸ್ಡ್ ಬೈ 10 ಮಾರ್ಕ್. ಇನ್ನೊಂದು ಗ್ರೂಪಲ್ಲಿ ಅದೇ 400ಗೆ 200ಗಿಂತ 10 ಮಾರ್ಕ್ ಜಾಸ್ತಿ ಆದ್ರೆ, ಇಲ್ಲಿ 10 ಕಡಿಮೆ ಇದೆ, ಅಲ್ಲಿ 10 ಜಾಸ್ತಿ ಇದೆ. ಇದಕ್ಕೆ ನಾವು ಸೆಟ್ ಆಫ್ ಅಂತ ಹೇಳ್ತೇವೆ. ಈ ಪ್ರಾವಿಷನ್ ಯಾವಾಗ ಅಂದ್ರೆ ವಿದ್ಯಾರ್ಥಿ ಎಲ್ಲಾ ಪೇಪರ್ ಅನ್ನ ಬರ್ದಾನೆ. ಹೌದು, ಕರೆಕ್ಟ್. ಓಕೆ, ಒಂದು ಪ್ರಶ್ನೆ ಇಂಪಾರ್ಷಿಯಲ್ ಆಗಿ ಹೇಳಿ. ನೀವು ನಮ್ಮ ತ್ರಿಷಾ ವಿದ್ಯಾ ಈವ್ನಿಂಗ್ ಕಾಲೇಜಲ್ಲಿ ಇದ್ದಾಗ ನಿಮ್ಗೆ ಏನಾದ್ರೂ ಆ ಪ್ರಾಬ್ಲಮ್ ಆಯ್ತಾ ಎರಡನ್ನು ಬ್ಯಾಲೆನ್ಸ್ ಮಾಡಕ್ಕೆ? ಇಲ್ಲ ಸರ್, ಆಕ್ಚುಲಿ ಯಾಕೆ ಸಹ ಕೊಲೈಡೇ ಆಗಲಿಲ್ಲ. ಯು ಆರ್ ಏಬಲ್ ಟು ಡೂ ಇಟ್ ಬೋತ್ ಅಂಡ್ ಅದರ್ ವರ್ ಅಬ್ಸಲ್ಯೂಟ್. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಸ್ಪೆಷಲಿ ಉಡುಪಿಯ ಬೆಲ್ಟ್ ಅವರಿಗೆ, ಒಟ್ಟು ನಮ್ಮ ಉಡುಪಿ ಡಿಸ್ಟಿಕಲ್ಲಿ 2 ಕಾಲೇಜುಗಳಲ್ಲಿ ಈವ್ನಿಂಗ್ ಕಾಲೇಜ್ ಇದೆ ಸರ್. ಒಂದು ಪೂರ್ಣ ಪ್ರಜ್ಞಾ ಈವ್ನಿಂಗ್ ಕಾಲೇಜ್, ಒಂದು ತ್ರಿಷಾ ವಿದ್ಯಾ ಈವ್ನಿಂಗ್ ಕಾಲೇಜ್. ಸೊ ನಿಮಗೆ ಈವ್ನಿಂಗ್ ಕಾಲೇಜ್ ತಗೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಅನಿಸ್ತಾ? ಹೌದು ಸರ್, ಆಕ್ಚುಲಿ ಆರ್ಟಿಕಲ್ಶಿಪ್ ಮಾಡುವಾಗ ತೊಂದರೆ ಆಗುದಿಲ್ಲ. ಓಕೆ, ಹಾಗಾಗಿ ನಾವು ಹೀಗೆ ಸಮರೈಸ್ ಮಾಡ್ಬೋದು. ಒಬ್ಬ ವಿದ್ಯಾರ್ಥಿ ಫೌಂಡೇಶನ್ ಇಂಟರ್ಮೀಡಿಯೇಟ್ ಬರೋ ತನಕ ಡೇ ಆಗ್ಲಿ ಈವ್ನಿಂಗ್ ಆಗ್ಲಿ ತೊಂದರೆ ಇಲ್ಲ. ಬಟ್ ಅವನು ಮುಂದೆ ಆರ್ಟಿಕಲ್ಶಿಪ್ಗೆ ಬಂದಾಗ ಆ ಸ್ಟೇಜ್ ಅಲ್ಲಿ ಅವನು ಈವ್ನಿಂಗ್ ಕಾಲೇಜಿಗೆ ಪ್ರಿಫರ್ ಆಗ್ಬೋದು. ಇಲ್ಲ ಅಂದ್ರೆ ಅವನ ಡೇ ಕಾಲೇಜನ್ನು ಮುಗಿಸಿ ಅವನು ಆರ್ಟಿಕಲ್ಶಿಪ್ ಹೋಗ್ಬೋದು. ಓಕೆ, ಸೊ ಕರೆಕ್ಟಾಗಿ ಆದರೆ 2021ನಲ್ಲಿ ಅವನು ಇಂಟರ್ಮೀಡಿಯೇಟ್ ಬರೀತಾನೆ. ಕರೆಕ್ಟ್ ಅಲ್ವಾ? ಹೌದು. ಒಬ್ಬ ವಿದ್ಯಾರ್ಥಿ PUC ವಿದ್ಯಾರ್ಥಿಗಳು ಸೆಕೆಂಡ್ PUC. ಅದ ನಂತರ ಅವನು ಜನವರಿ 2022ಗೆ ಅವನಿಗೆ ರಿಸಲ್ಟ್ ಬರ್ತದೆ, ಪಾಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಜನವರಿ 2025 ಅಲ್ಲಿ CA ಆಗ್ಬೋದು. ಎಮ್ ಐ ರೈಟ್ ಕೃಷ್ಣ ಸರ್? ಇವತ್ತಿನಿಂದ ಹೆಚ್ಚು ಕಡಿಮೆ ಅವನಿಗೆ ಒಂದು 4.5 ವರ್ಷದಲ್ಲಿ ಮಾಡೋಕ್ಕಾಗತ್ತೆ. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋ ಟೈಮ್ ಬಂದಿದೆ. ಬ್ರೇಕ್ಗಿಂತ ಮುಂಚೆ ನಾನೊಂದು ಪ್ರಶ್ನೆಗಳನ್ನು ಪಬ್ಲಿಕ್ಕಿಗೆ ಕೇಳುವಂಥದ್ದು. ಒಬ್ಬ ವಿದ್ಯಾರ್ಥಿ ನಾವು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನು ಮಾಡ್ತಾ ಇರಬೇಕಾದ್ರೆ ಪ್ಯಾರಲಲಿ ಇನ್ನೊಂದು ಕೋರ್ಸ್ ಮಾಡ್ಬೋದಾ? BCom ಮಾಡ್ತಾ ಇದ್ದಾನೆ ಅವನು, CA ಮಾಡ್ತಿದ್ದಾನೆ, ಇದರೊಟ್ಟಿಗೆ ಇನ್ನೊಂದು ಕೋರ್ಸನ್ನು ಮಾಡ್ಬೋದಾ ಅಂತ. ಮಾಡೋಕ್ಕೆ ಪ್ರಾವಿಷನ್ಸ್ ಇದೆಯಾ? ಒಂದು ಪ್ರಶ್ನೆ. ಪಬ್ಲಿಕ್ಕಿಗೆ ಇನ್ನೊಂದು ಪ್ರಶ್ನೆ ನಾನು ಥ್ರೋ ಮಾಡ್ತೀನಿ. ಈ ಚಾರ್ಟರ್ಡ್ ಅಕೌಂಟೆನ್ಸಿ ಒಟ್ಟಿಗೆ BCom ಒಟ್ಟಿಗೆ ಇನ್ನೊಂದು ಯಾವುದೋ ಒಂದು ಕೋರ್ಸ್ ಮಾಡುವಾಗ ಅದು ಕಾಂಪ್ಲಿಮೆಂಟಿಂಗಾ, ಅದು ಕಾಂಪಿಟೇಟಿವ್ ಇನ್ ನೇಚರಾ ಅಂತ 2 ಪ್ರಶ್ನೆ ಇದೆ. ನೋಡುವ ಯಾರು ಉತ್ತರ ಹೇಳ್ತಾರೆ ಅಂತ. ಸರಿಯಾದ ಉತ್ತರ ಹೇಳಿದವರಿಗೆ ಮತ್ತೊಂದು ತ್ರಿಷಾ ಕ್ಲಾಸಿಂದ ಒಂದು ಪ್ರೈಸಸ್ ಇದೆ. ಸೊ ಲೆಟ್ ಅಸ್ take a short break, and after the break we will continue the discussion with the expert of Krishna Upadhyaya and Marvel, musician as well as becoming a chartered accountant. Thank you. Stay tuned to Margadarshi Spandana. ಬ್ರೇಕ್ಗಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಪ್ರಶ್ನೆ ಹೀಗಿತ್ತು, ಒಬ್ಬ ವಿದ್ಯಾರ್ಥಿ CA ಮಾಡ್ತಾ ಬೇರೆ ಕೋರ್ಸ್ಗಳನ್ನು ಮಾಡ್ಬೋದಾ, ಮತ್ತು ಮಾಡಿದರೆ ಅದೊಂಥರ ಕೊಲೈಡ್ ಆಗುತ್ತಾ, ತೊಂದರೆಗಾಗತ್ತಾ ಅಂತ. ಲೆಟ್ ಅಸ್ ಸಿ ಯುವರ್ ಆನ್ಸರ್. ಅದಕ್ಕಿಂತ ಮುಂಚೆ ನಾನು ನಮ್ಮ ಕೃಷ್ಣ ಉಪಾಧ್ಯಾಯರಿಗೆ ಕೇಳೋದು. ವೆರಿ ಹ್ಯಾಪಿ ಟು ನೋ, ನಾನು ನಿಮ್ಮ ತಂದೆ CA ಅಂತ ನನಗೆ ಗೊತ್ತಿತ್ತು, ಬಟ್ BSc CA ಅಂತ ಗೊತ್ತಿರಲಿಲ್ಲ. ವೆರಿ 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 ಗುಡ್ ನ್ಯೂಸ್ ಸರ್. ಸುಮಾರು ವೆರಿ ಲಾಂಗ್ 1970s ಅಂತ ಹೇಳಿದರೆ ಇಟ್ ಈಸ್ ಎ ಕ್ವೈಟ್ ಲಾಂಗ್ ಜರ್ನಿ. ಸರ್, ನೀವು ಆಲ್ ಇಂಡಿಯಾದಲ್ಲಿ 27th ರ್ಯಾಂಕನ್ನು ಪಡ್ಕೊಳ್ಳೋಕ್ಕಾಯಿತು. ವೆರಿ ಹ್ಯಾಪಿ ನ್ಯೂಸ್ ಸರ್. ವೆರಿ ಆ್ಯಂಡ್ ಎಟ್ ಕೋಸ್ಟಲ್ ಬೆಲ್ಟ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಓಕೆ, ತಮ್ಮ ಮೂಲ ಊರು ಯಾವುದು ಸರ್? ನಮ್ಮದು ಮೂಲ ಕೋಟೇಶ್ವರ. ಬಟ್ ಯುವರ್ ಫಾದರ್ ಸೆಟಲ್ಡ್ ಇನ್ ಬೆಂಗಳೂರು? ಹೌದು ಸರ್, ನಾನು ಬಾರ್ನ್ ಬಾಟ್ ಅಪ್ ಇನ್ ಬೆಂಗಳೂರು. ಓಕೆ.
ಸರ್ ಆಲ್ ಇಂಡಿಯಾ ರ್ಯಾಂಕ್ 27 ಪಡೆಯೋಕ್ಕೆ ಏನು ಕಾರಣ, ಏನು ಅನ್ಸ ಆಸ್ ಎ ಸ್ಟೂಡೆಂಟ್ ಆಗಿ ಇಫ್ ಎಟ್ ಆಲ್ ಐ ಎನಿ ಪಬ್ಲಿಕ್ ಲುಕ್ಸ್ ಎಟ್ ಇಟ್ಸ್ ನಾಟ್ ದಟ್ ಈಸಿ. ಇಂಡಿಯಾ ಸಿ ಎನೇ ಕಷ್ಟ ಅಂತ ಹೇಳ್ತಾರೆ, ಈ ಕೆಲವರಿಗೆ ಏನಂದ್ರೆ ಸಿ ಎನೇ ಕಷ್ಟ, ಸಿ ಎದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಅಂದ್ರೆ ಇನ್ನೂ ಕಷ್ಟ ಅಂತ. ಸಮ್ ಥಾಟ್ಸ್ ಆನ್ ಯು ಸರ್, ಹೌ ಇಸ್ ದಟ್ ಪಾಸಿಬಲ್, ಹೌ ಕುಡ್ ಬಿ? ಓಕೆ, 2011ರಲ್ಲಿ ನಾನು ಕ್ಲಿಯರ್ ಮಾಡಿದ್ದು, CA ಎಕ್ಸಾಮ್ಸ್ ಕ್ಲಿಯರ್ ಮಾಡಿ 2011ನಲ್ಲಿ. ನಾನು ಆಗ ನಾನು ಎಕ್ಸಾಮ್ಸ್ ಬರೀಲಿಕ್ಕೆ ಶುರು ಮಾಡಿದಾಗ CPT ಆಗಷ್ಟೇ ಬಂದಂಥ ಕೋರ್ಸ್ ಅದು. ಸೊ CPTನಲ್ಲಿ ನಾನು ಆಗ ಸ್ವಲ್ಪ ಬೇರೆ ಥರ ಇತ್ತು. ಆ ಕೋರ್ಸ್ ಸ್ಟ್ರಕ್ಚರ್ ಹೇಳಿ ನಾನು ವೀಕ್ಷಕರನ್ನ ಕನ್ಫ್ಯೂಸ್ ಮಾಡೋದಿಲ್ಲ. ವರ್ಷಕ್ಕೆ 4 ಸತಿ ಇತ್ತು ಅಲ್ಲ, ವರ್ಷಕ್ಕೆ 2 ಸಲಿನೇ ಇತ್ತು ಆಗ. ಅಲ್ಲ, ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್, ವರ್ಷಕ್ಕೆ 4 ಸಲ ಇತ್ತು. ನಿಲ್ಸಿದ್ರು. ಆಗ ಆರ್ಟಿಕಲ್ಶಿಪ್ 3.5 ವರ್ಷ ಇತ್ತು, ಈ ರೀತಿ ಎಲ್ಲ ಇತ್ತು. PCC ಅಂತ ಇತ್ತು. ಹೌದು, PCC ಅಂತ ಇತ್ತು ನಾವು ಬರೆದಾಗ. PE2 ಅಂತ ಇದ್ದ ಅಧ್ಯಾಯ ಮುಗಿದು PCC ಅಧ್ಯಾಯ ಶುರು ಆಗಿತ್ತು. ಮತ್ತೆ IPCC ಬಂತು, ಮತ್ತೆ ಇಂಟರ್ ಬ್ಯಾಕ್ ಟು ಓಲ್ಡ್. ಹೌದು. ಸೊ ಆ ಒಂದು ಇಂಟರ್ಮಿಡಿಯೇಟ್ ಬ್ಯಾಚ್. Is it in the chartered accountancy on a lighter mode, is it older wine in a new bottle sir? ಆಲ್ಮೋಸ್ಟ್ ಹಾಗೆ ಸರ್, ಅದರಲ್ಲಿ ಏನು ಹೆಚ್ಚು ಬದಲಾವಣೆಗಳಾಗಲಿಲ್ಲ. ಒಂದು ಈ ವಿಷಯಗಳನ್ನು ನಾನು ಯಾವಾಗಲೂ ನಾನು ಎಲ್ಲೆಲ್ಲಿ ಫೋರಮಲ್ಲಿ ಉಂಟು ಅಂತ ಹೇಳೋದು, ಈ ಇಂಟರ್ ಅಂತ ಹೇಳೋದು ಒಳ್ಳೇದು ಹೆಸರು ಅಂತ. ಹೌದು, ಯಾಕಂದರೆ ಈ PCC IPCC ಒಳ್ಳೆ ಹೆಸರಿದೆ, ಅದು ಪ್ರೊಫೆಷನಲ್ ಕಾಂಪಿಟೆನ್ಸ್ ಕೋರ್ಸ್, ಇಂಟಗ್ರೇಟೆಡ್ ಪ್ರೊಫೆಷನಲ್ ಕಾಂಪಿಟೆನ್ಸ್, ಡ್ಯೂ ರೆಸ್ಪೆಕ್ಟ್ ಟು ಇಟ್. ಬಟ್ ಪಬ್ಲಿಕ್ ಆಸ್ ಎ ಹೋಲ್ ಕನ್ಫ್ಯೂಸ್ ಆಗೋದಿಲ್ವಾ ಸರ್? ಅದು ಮಲ್ಟಿಪಲ್ ಚೇಂಜಸ್ ಆಗುತ್ತೆ. ಅದಕ್ಕೆ ಅದೇ ಕಾರಣಕ್ಕೆ ಪ್ರಾಬಬ್ಲಿ ಈಗ ಮತ್ತೆ ಇನ್ಸ್ಟಿಟ್ಯೂಟ್ ಇಂಟರ್ಮೀಡಿಯೇಟ್ ಅಂತ ವಾಪಸ್ ಹೋಗಿರುವಂತ. ಎಕ್ಸಲೆಂಟ್. ಸೊ ನಾನು CPT ಬರೆದೆ. CPT ಬರೆದ ನಂತರ ಇಮಿಡಿಯೇಟ್ ಆರ್ಟಿಕಲ್ಶಿಪ್ ಜಾಯ್ನ್ ಆಗೋದಿತ್ತು. CPTನಲ್ಲಿ ನಾನು 1 ಮಾರ್ಕ್ 30 ರ್ಯಾಂಕ್ಸ್ ಕೊಡ್ತಾರೆ, 1 ಮಾರ್ಕಲ್ಲಿ ನನಗೆ ಮಿಸ್ ಆಯಿತು. ಅವಾಗಲೂ ನಾನು ರ್ಯಾಂಕ್ಗೆ ಆಗಿ ಓದಲಿಲ್ಲ, ನಾನು ನಾರ್ಮಲ್ ಆಗಿ CPT ಪ್ರಿಪೇರ್ ಆದೆ. ನೆಕ್ಸ್ಟ್ ಏನು ನಾನು PCC ಇತ್ತು, PCC ಬರೆದೆ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಮತ್ತೆ 50 ರ್ಯಾಂಕ್ ಕೊಡ್ತಾರೆ. 50ನೇ ರ್ಯಾಂಕ್ಗಿಂತ ನನಗೆ 1 ಮಾರ್ಕ್ ಕಡಿಮೆ ಬಂತು. 2 ಸಲ ರಿಪೀಟ್ ಆಯಿತು. 3ನೇ ಸಲ ನಾನು ಯಾವುದೇ ರ್ಯಾಂಕ್ಗಾಗಿ ಹೇಗೆ ಓದಬೇಕು ನನಗೆ ಗೊತ್ತಿಲ್ಲ, ಹೇಗೆ ಓದಬೇಕು ಅದು ಗೊತ್ತಿತ್ತು ಪ್ರಾಬಬ್ಲಿ, ಅದರಿಂದಾಗಿ ಆಯಿತು. ಅದು ಮಾಡಿದೆ ಆ್ಯಂಡ್ 27th ರ್ಯಾಂಕ್ ಬಂತು. ಇದಕ್ಕೆ ನಾನು ಮಾಡಿದಂಥ ಸೂತ್ರಗಳು 2. ಒಂದು ಕರೆ ಇದೆ ಸರ್. ಹಾಂ ಸರ್, ತಗೊಂಬಿಡಿ. 2 ಸೂತ್ರಗಳು ಸಸ್ಪೆನ್ಸ್ ಅಲ್ಲಿ ಇರಲಿ. ಓಕೆ, ಆ 2 ಫಾರ್ಮುಲಾ ಏನು, ಹೌ ಏನು ಕೃಷ್ಣ ಉಪಾಧ್ಯಾಯ ಗಾಟ್ ದಟ್ ಆಲ್ ಇಂಡಿಯಾ ರ್ಯಾಂಕಿಗೆ ಅನ್ನೋದು ಕೇಳುವ ಸರ್. ಒಂದು ಕರೆ ಇದೆ. ಹಲೋ. ಹಾ, ಯಾರಿದು? ಹಲೋ ಸರ್, ನಮಸ್ತೆ. ಇದು ಸ್ಪಂದನ ಅಂತ. ಓಕೆ, ಸೂಪರ್. ಸ್ಪಂದನ ವಾಹಿನಿ ಕಾಲ್ ಮಾಡಿದ್ದೀರಾ, ವೆರಿ ಗುಡ್ ಸ್ಪಂದನ. ಹೇಳಿ, ಯಾವ ಸ್ಟ್ಯಾಂಡರ್ಡ್ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ ಪ್ರೋಗ್ರಾಮ್ ಅನ್ನ? ಅದೇ ಮೈ ರಿಲೇಟಿವ್ ಸಿಸ್ಟರ್ ಶೇಸ್. ಓಕೆ, ಶಿ ವಾಸ್ ವಾಚಿಂಗ್ ಸ್ಪಂದನ ಫಾರ್ ಇಂಗ್ಲಿಷ್ ಕೋರ್ಸ್. ಹಾ, ಹೇಗಿತ್ತು ಸ್ಪಂದನ ಅವರೇ? ತುಂಬಾ ಚೆನ್ನಾಗಿತ್ತು ಸರ್. ಶಿ ಇಸ್ ವೆರಿ ಹ್ಯಾಪಿ. ಓಕೆ ಓಕೆ. ಅದೇ ಥಿಂಕಿಂಗ್, ಶಿ ಇಸ್ ಅ ಕಾಮರ್ಸ್ ಸ್ಟೂಡೆಂಟ್. ವೆರಿ ಗುಡ್. ಈ ಪ್ರೋಗ್ರಾಮ್ ಯೂಸ್ಫುಲ್ ಅನ್ಸ್ತಾ ಇದೆಯಾ ಅವಳಿಗೆ? ಕರೆಕ್ಟಾಗಿ ಕೇಳ್ತಿದ್ದಾಳ? ಎಸ್ ಸರ್, ಎಸ್ ಎಸ್ ಎಸ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು, ನೋಡಿದಾಳೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾ, ಒಂದು ಪ್ರಶ್ನೆ ಕೇಳಿದ್ದೆ, ಏನಾದ್ರೂ ಆನ್ಸರ್ ಇದೆಯಾ ಅದಕ್ಕೆ? ಇಲ್ಲ ಸರ್. ಓಕೆ ಓಕೆ, ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಆಫೀಸಲ್ಲಿ ಒಂದ್ಸತಿ ಬನ್ನಿ, ಅವಳಿಗೆ ಏನಾದ್ರೂ ಗೈಡೆನ್ಸ್ ಬೇಕಾದ್ರೆ ನಾವಿದ್ದೇವೆ. ಥ್ಯಾಂಕ್ ಯು ಸ್ಪಂದನ ಫಾರ್ ಕಾಲಿಂಗ್. ಸರ್, ಕ್ವಶನ್ ಇತ್ತು ಸರ್ ಒಂದು. ಓ ಹೌದಾ, ಕೇಳಿ ಕೇಳಿ. ನಮ್ಮ ಕ್ವಶನ್ ಅಲ್ಲ, ನಿಮ್ಮ ಕ್ವಶನ್ ಇದೆ, ಹೇಳಿ ಸ್ಪಂದನ ಅವರೇ. Correct, sir. Sir, this is the COVID situation. The whole economy is down. Correct. So, what is the opportunity or how futuristic the chartered accountancy course would be? Is it excellent? Situation ನಮ್ಮ ಎಕ್ಸ್ಪರ್ಟ್ ಹತ್ರ ಕೇಳ್ತೀನಿ, ನನ್ನದೊಂದು ಐಡಿಯಾವನ್ನು ಹೇಳ್ತೀನಿ. ಥ್ಯಾಂಕ್ ಯು ಸ್ಪಂದನ ಫಾರ್ ಕಾಲಿಂಗ್. Yes, sir. Thank you. ಇದೊಂದು ವರಿ ಇದೆ ಸರ್. ಈ ಕೊರೋನಾ ಬಂದು ಎಲ್ಲರಿಗೂ ಒಂಥರ ವರಿ ಮಾಡಿದೆ. ವೆದರ್ ಇಟ್ ಈಸ್ ಎ field of engineering or medicine or about chartered accountancy, company secretary, art, music, everything, travel, everything. So ತಮ್ಮದು ಏನು ಸರ್, ಅಂದರೆ ಎಂಟೈರ್ ಅಂದರೆ ಎಕನಾಮಿಕ್ ಕ್ರ್ಯಾಶ್ ಆಗಿರೋಗೋಸ್ಕರ ಅಥವಾ ಎಕನಾಮಿ ಡೌನ್ಫಾಲ್ ಹಾಗೇ ಆಗ್ತದೆ ಆಬ್ವಿಯಸ್ಲಿ. ಸೊ ವಾಟ್ ಈಸ್ ಯುವರ್ ಥಾಟ್ ಸರ್, ಕ್ವಿಕ್ ಆನ್ ದಟ್ ಅಂತ ಒಂದು ಹೇಳಿ, ಮತ್ತು ನಿಮ್ಮ 2 ಫಾರ್ಮುಲಾಗಳಿಗೆ ಪಬ್ಲಿಕ್ ನೋಡ್ತಾ ಸರ್. ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ ಕೊರೋನಾದಿಂದ ಏನು ಒಂದು ಸಿಚುವೇಶನ್ ಬಂದಿದೆ, ಇದರಿಂದ ಇಮ್ಯೂನ್ ಅಲ್ಲ ಯಾರು. ಸೊ ಎಲ್ಲರಿಗೂ ಹೇಗೆ ಇಂಪ್ಯಾಕ್ಟ್ ಆಗಿದೆಯೋ ಇದಕ್ಕೆ ಕೂಡ ಅದೇ ರೀತಿ ಇಂಪ್ಯಾಕ್ಟ್ ಆಗ್ತದೆ.
ಆದರೆ ಇದಕ್ಕೆ ರಿಕವರಿ ಸಾಧ್ಯತೆಗಳು ಕ್ವಿಕ್ ಆಗಿದೆಯಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ದಿಸ್ ಹ್ಯಾಸ್ ಒನ್ ಆಫ್ ದ ಕ್ವಿಕ್ಕೆಸ್ಟ್ ಆಪ್ಷನ್ ಟು ರಿಕವರ್. ಓ ಹೌದಾ? ಹೌದು. ಆನ್ಸರ್ ಡಿಫರೆಂಟ್. ಇವತ್ತಿನ ದಿನ ಬಿಗ್ಗೆಸ್ಟ್ ಚಾಲೆಂಜ್ ಎಲ್ಲ ಆಗಿರೋದು ಫೈನಾನ್ಸ್ನಲ್ಲಿ ಎಲ್ಲರಿಗೂ ಕೊರೋನಾ ಬಂದ್ರಿಂದ. ಆ ಸಿಚುವೇಶನ್ ಇಂದ ಹೊರಗೆ ಬರಲಿಕ್ಕೆ ಏನು ಬೇಕು? ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಬೇಕು. ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಯಾರು? ಚಾರ್ಟರ್ಡ್ ಅಕೌಂಟೆಂಟ್ಸ್. ಹಾಗಾಗಿ ಈ ಕೋರ್ಸ್ನ ಮಾಡ್ತಿರೋ, ನಾನು ಹೇಳಿದಾಗೆ ಇಮ್ಯೂನ್ ಅಲ್ಲ, ಇಂಪ್ಯಾಕ್ಟ್ ಆಗ್ತದೆ. ಏನಾಗ್ಬೋದು? ಅವರಿಗೆ ಸಿಗ್ತಾ ಇರೋಂಥ ಸ್ಯಾಲರಿ, ಸ್ಟಾರ್ಟಿಂಗ್ ಸ್ಯಾಲರೀಸ್ ಕಮ್ಮಿ ಆಗ್ಬೋದು CA ಆದ ಕೂಡಲೇ, ಬಟ್ ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಹೋಗುದಿಲ್ಲ. ಅದು ಇದ್ದೇ ಇರ್ತದೆ. ಫ್ಯಾನ್ಸಿ ಇಲ್ಲದೆ ಇರ್ಬೋದು, ಬಟ್ ವರ್ದಿ ಸಿಕ್ಕೇ ಖಂಡಿತ ಸಿಕ್ಕತ್ತೆ. ಅದನ್ನ ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಆದ್ರೆ ಯಾರಿಗಾದ್ರೂ ಅದನ್ನ ಪೇಷನ್ಸ್ ಇಂದ ಆ ಒಂದು ಇಂಪ್ಯಾಕ್ಟ್ ಹೋಗೋ ತನಕ ಕಾದ್ರೆ ಇದರ ರಿಕವರಿ ರೇಟ್ ವಿಲ್ ಬಿ ಮಚ್ ಫಾಸ್ಟರ್ ದ್ಯಾನ್ ಸಮ್ ಅದರ್ ಲೈನ್ಸ್ ಆಫ್ ಪ್ರೊಫೆಷನ್ ವಿಚ್ ಆರ್ ನಾಟ್ ಸೋ ಕ್ರಿಟಿಕಲ್ ಅಂಡ್ ಇಂಪಾರ್ಟೆಂಟ್. ಇವತ್ತಿನ ದಿನ ಅಫ್ಕೋರ್ಸ್ ಮೋಸ್ಟ್ ಕ್ರಿಟಿಕಲ್ ಇಸ್ ದ ಮೆಡಿಕಲ್ ಸರ್ವಿಸಸ್. ಪ್ರಾಬಬ್ಲಿ ಅದರ ನಂತರ ಮೆಡಿಸಿನ್ ಬೇಕಿರೋದು ಫೈನಾನ್ಸ್ ವರ್ಲ್ಡ್ಗೆ. ಆ ಮೆಡಿಸಿನ್ ಕೊಡಲಿಕ್ಕೆ ಸಾಧ್ಯ ಆದಂಥವ್ರು ಪ್ರಾಬಬ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಸ್. ಹಾಗಾಗಿ ಇದರ ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇಂಪ್ಯಾಕ್ಟ್ ಆಗ್ತದೆ, ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಕರೆಕ್ಟ್. ದಟ್ಸ್ ವೇ. ಓಕೆ, ನಾನು ಇನ್ನೊಂದು ಪ್ರಶ್ನೆ ಇದೆ. ಇದ ನಂತರ ನಾನು ಸ್ವಲ್ಪ ಭಾಳ ಫಾಸ್ಟಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ಒಂಥರ ರ್ಯಾಪಿಡ್ ಫೈರ್ ಸೆಷನ್ ಇದ್ದಾಗೆ. ಯು ಕ್ಯಾನ್ ಆಲ್ಸೋ ಫೈರ್ ಮೀ ಎನಿಥಿಂಗ್. ಓಕೆ, ಪ್ರಶ್ನೆ 2 ಟಿಪ್ಸ್ ಬಗ್ಗೆ ಭಾಳ ಕಾತುರದಲ್ಲಿ ಪಬ್ಲಿಕ್ ನೋಡ್ತಿದ್ದಾರೆ. 2 ಟಿಪ್ಸ್ ಏನು? ಯು ಕುಡ್ ಬಿಕಮ್ ಎ ರ್ಯಾಂಕ್ ಹೋಲ್ಡರ್, ಆಲ್ ಇಂಡಿಯಾ ರ್ಯಾಂಕ್ ಹೋಲ್ಡರ್ ಇನ್ ಚಾರ್ಟರ್ಡ್ ಅಕೌಂಟೆನ್ಸಿ. ಸ್ಟ್ಯಾಂಡಿಂಗ್ 27th ಆಲ್ ಇಂಡಿಯಾ ರ್ಯಾಂಕ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ಎಸ್ ಸರ್. ಮೊದಲನೇ ಸೂತ್ರ ಹಾರ್ಡ್ ವರ್ಕ್. ಅದಕ್ಕೆ ಯಾವುದು ಮತ್ತೆ ಅದೇ ಹೇಳ್ತೀರಾ? ಇಲ್ಲ. ವೆರಿ ಗುಡ್, ವೆರಿ ಗುಡ್. ಮೊದಲನೇ ಸೂತ್ರ ಹಾರ್ಡ್ ವರ್ಕ್. ಅದಕ್ಕೆ ಯಾವುದೇ ರೀತಿಯಾದ ರಿಪ್ಲೇಸ್ಮೆಂಟ್ ಇಲ್ಲ. ಐ ಥಿಂಕ್ ಫ್ರಮ್ ದ ಬಿಗಿನಿಂಗ್ ಟಿಲ್ ನೌ ದಟ್ ಈಸ್ ಒನ್ ಮಂತ್ರ ವಿಚ್ ಎವ್ರಿವನ್ ಶುಡ್ ಫಾಲೋ. ಕರೆಕ್ಟ್. ಓಕೆ. ಆ ಹಾರ್ಡ್ ವರ್ಕ್ ಬೇರೆ ಇರಬಹುದು. ಕರೆಕ್ಟ್. ಕುಡ್ ಬಿ ಮೋರ್ ಅವರ್ಸ್, ಲೆಸ್ ಅವರ್ಸ್, ಬಟ್ ದೇ ಹ್ಯಾವ್ ಟು ವರ್ಕ್. ಹೌದು, ದೇ ಹ್ಯಾವ್ ಟು ವರ್ಕ್ ಹಾರ್ಡ್. ಇದು ಮೊದಲನೇ ಸೂತ್ರ, ಅದನ್ನ ಮಾಡಲೇಬೇಕು. ಎರಡನೇ ಸೂತ್ರ ಏನಂದ್ರೆ, ನಾನೊಂದು ಪ್ರಶ್ನೆ ಕೇಳೋದು, ಈ ಹಾರ್ಡ್ ವರ್ಕ್ ಅನ್ನೋದು ಎಲ್ಲ ಫೀಲ್ಡ್ ಅಲ್ಲೂ ಉಂಟಲ್ವಾ? ಹೌದು. ಹಾಗಾಗಿ CA ಏನು ಎಕ್ಸೆಪ್ಷನ್ ಅಲ್ಲ. ಹೌದು, ಸಕ್ಸಸ್ಸಿನ ಮೂಲ ಮಂತ್ರವೇ ಹಾರ್ಡ್ ವರ್ಕ್. ಹೌದು, ಖಂಡಿತವಾಗಿಯೂ. ಆದ್ರೆ ಇದರಲ್ಲಿ ಏನ್ ಬೇಕು ಅಂದ್ರೆ, ಇದರಲ್ಲಿ ಒಂದು ಕಡೆ ಕೂತು ಅದನ್ನ ಅಧ್ಯಯನ ಮಾಡುವಂತ ಒಂದು ಹಾರ್ಡ್ ವರ್ಕ್ ಬೇಕು. ಇಟ್ ಇಸ್ ನಾಟ್ ಹಾರ್ಡ್ ವರ್ಕ್, ಇಟ್ಸ್ ಎ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್. ಅಬ್ಸಲ್ಯೂಟ್ಲಿ. ಸೊ ಇಟ್ಸ್ ಅ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಓವರ್ ದ ಎಂಟೈರ್ ಕೋರ್ಸ್ ಪೀರಿಯಡ್. ನಾನು ಹೀಗೆ ಹೇಳೋದು, ಮೊದಲೆಲ್ಲ ನಾವು ಪುಸ್ತಕದಲ್ಲಿ ತಪಸ್ಸು ಮಾಡೋದೆಲ್ಲ ಕಲಿತಿದ್ವಿ. ಈಗೇನಾದ್ರೂ ತಪಸ್ಸು ಮಾಡೋದು ಅಂದ್ರೆ CA ಕೋರ್ಸ್ ಮಾಡೋದು ಅಂತ. ಅಟ್ಲೀಸ್ಟ್ ಟು ಗೆಟ್ ದಟ್ ಬೆನಿಫಿಟ್, ಟು ರೀಪ್ ದಟ್ ಬೆನಿಫಿಟ್. ವೆರಿ 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 ಸರ್. ಕರೆಕ್ಟ್. ಎರಡನೇದೇನು ಅಂದ್ರೆ, ಮಾರ್ಕ್ಸ್ಗಾಗಿ ಪಾಸ್ ಆಗ್ಲಿಕ್ಕಾಗಿ ಓದಬಾರ್ದು. ಕರೆಕ್ಟ್. ಓಕೆ. ನೀವು ಅಲ್ಲಿರೋಂಥ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಓದಬೇಕು. ನಾನು ಕೆಲವು ಬಹಳ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ನೋಡಿದ್ದೀನಿ. ಅವ್ರ ಹತ್ರ ನೀವು ಯಾವುದೇ ಪ್ರಶ್ನೆ ತೊಗೊಂಡು ಹೋಗಲಿ, ಅವರು ಅದನ್ನು ಇದಕ್ಕೆ ಎಂಟ್ರಿ ಏನು ಬರುತ್ತೆ ಅಕೌಂಟ್ಸ್ನಲ್ಲಿ ಇಂದ ಹಿಡಿದು ಅವ್ರದನ್ನು ಸಾಲ್ವ್ ಮಾಡ್ತಾರೆ. ಅಂದರೆ ಅವರ ಕೋರ್ ನಾಲೆಜ್ ಅಷ್ಟು ಭಾಳ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ಆ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಸಮಯ ಕೊಟ್ಟರೆ ವೆರಿ ಗುಡ್, ಖಂಡಿತವಾಗಿಯೂ ಈ ಕೋರ್ಸನ್ನು ಕ್ಲಿಯರ್ ಮಾಡಿ. ಓಕೆ, ನಾನೀಗ ಸ್ವಲ್ಪ ಭಾಳ ಕ್ವಿಕ್ಕಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. 2 ಪ್ರಶ್ನೆಗಳನ್ನು ಕೇಳ್ತೀನಿ. ಟಕ ನೀವು ಆನ್ಸರ್ ಮಾಡಬೇಕು ಸರ್, ಯಾಕಂದ್ರೆ ಸಮಯ ಶಾರ್ಟ್ ಇದೆ, ನಾವು ಮುಗಿಸ ಬರಬೇಕು. ಮಾರ್ವೆಲ್, ಇಫ್ ಯು ಒಂದು ದಿನ ಏನಾದರೂ ಥಾಟ್, ನಾನು ಚಾರ್ಟರ್ಡ್ ಅಕೌಂಟ್ ನೀನು ಆಗ್ತೀಯಾ, ಆಗಿಲ್ದಿದ್ರೆ ಇದು ಬೇಡ ಅಂತಿದ್ರೆ, ವಾಟ್ ವುಡ್ ಬಿ ಯುವರ್ ನೆಕ್ಸ್ಟ್ ಚಾಯ್ಸ್ ಅದರ್ ದ್ಯಾನ್ ಮ್ಯೂಸಿಕ್? ನಾನೀಗ BCom ಕೋರ್ಸ ಮಾಡಿದ್ದೇನೆ ಸರ್. ಅದಕ್ಕೆ BCom ಮುಗಿದ ಮೇಲೆ ಐ ವಿಲ್ ಹ್ಯಾವ್ ಅ ಡಿಗ್ರಿ. ಓಕೆ. ಸೊ ಐ ಕ್ಯಾನ್ ಗೋ ಫಾರ್ ಸ್ಪೆಷಲೈಸೇಷನ್ ಇನ್ BCom, ಲೈಕ್ MCom or MBA. ಇಫ್ ನಾಟ್ CA, ಇಟ್ ಇಸ್ MCom. ಯಾ. ಎಷ್ಟು ಮ್ಯೂಸಿಕ್ ಕನ್ಸರ್ಟ್ ಅನ್ನ ಕೊಟ್ಟಿದ್ದೀರಾ? ಇಷ್ಟ ಕೌಂಟ್ ಎಲ್ಲ ಮಾಡಲಿಲ್ಲ ಸರ್, ಬಟ್ ಅಟ್ಲೀಸ್ಟ್ ಒಂದು 15-20. 15-20. ಯಾಕಂದ್ರೆ ನಮ್ಮ ಚರ್ಚಲ್ಲಿ ಸಹ ಆಗ್ತಿರ್ತದೆ. ಎಕ್ಸಲೆಂಟ್. ಪ್ರೈವೇಟ್ ಪಾರ್ಟಿ. ಸಂಡೇ ಡೈಲಿ ಯು ಗೋ ಟು ಚರ್ಚ್ ಅಂಡ್ ಯು ಪ್ಲೇ ಗಿಟಾರ್ ಮಾಡ್ತೀರಾ? ಹೌದು, ನಾನು ಅಲ್ಲಿ ಕಾಯರ್ ಲೀಡರ್ ಇದ್ದೇನೆ. ಹಾಗೆ ಅಂದ್ರೆ ಅದರಲ್ಲಿ ಆ ಸಂಗೀತದ ಗ್ರೂಪ್ ಅಲ್ಲಿ ನೀವು ಇರ್ತೀರಾ? ಹೌದು. CA plus music, is it a good combination? Definitely. Is it CA plus music or music plus CA? I don't know, it's both the same. It's both, but the slight difference is there. Which you prefer, CA plus music or music plus CA? CA plus music. Excellent. So that means more time will go for CA. Yeah. In the spare time you will go for music. Excellent. Krishna sir, which one area of field, if you don't become chartered accountant ಆಗಿರ್ಲಿಲ್ಲ ಅಂತಿದ್ರೆ ನಿಮ್ಮ ತಲೆಯಲ್ಲಿ ಬೇರೆ ಏನು ಆಗಬೇಕು ಅಂತ ಇಷ್ಟಪಡ್ತಿದ್ರಿ? ಎಲ್ಲ ಒಂದು ಕಡೆ ಡ್ರೀಮಲ್ಲಿ ಇದಾಗಬೇಕು ಅಂತ. ನಾನು ಮ್ಯೂಸಿಕ್ ಕಲಿತಾ ಇದ್ದೆ. ಓ ಮೈ ಗಾಡ್. ತಪ್ಪು ಮಾಡಿದೆ. ಮಾರ್ವೆಲ್ ಆ ತಪ್ಪು ಮಾಡಲಿಲ್ಲ, ಕಂಟಿನ್ಯೂ ಮಾಡ್ತಿದ್ದಾರೆ. ನಾನು ಅದನ್ನ ಬಿಟ್ಟೆ, ಪ್ರಾಬಬ್ಲಿ ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ. ಓಕೆ.
Other than these, any place you quite often visit, sir? ಅದರ್ ದೆನ್ ದೀಸ್ ಅಂದರೆ ಅಂದರೆ ಮ್ಯೂಸಿಕ್ ಮತ್ತು ಸಿ ಎರಡು ಫೀಲ್ಡ್ ಬಿಟ್ಟರೆ ಟ್ರಾವೆಲಿಂಗ್ ಈಸ್ ಇಟ್ ಯುವರ್ ಹಾಬಿ? ಟ್ರಾವೆಲಿಂಗ್ ಇಸ್ ಡೆಫಿನೆಟ್ಲಿ ಅ ಹಾಬಿ. ಅದಕ್ಕಿಂತ ಹೆಚ್ಚು ರೀಡಿಂಗ್ ಇಸ್ ಮೈ ಹಾಬಿ. ಐ ಲೈಕ್ ಟು ರೀಡ್ ಲಾಟ್ ಆಫ್ ಥಿಂಗ್ಸ್. ಓಕೆ. ಯು ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಅಕ್ರಾಸ್ ಸ್ಟೇಟ್ ಆರ್ ಇವನ್ ಔಟ್ಸೈಡ್ ಇಟ್. ತುಂಬ ಜನ ಪಬ್ಲಿಕ್ ಕೋಸ್ಟಲ್ ಬೆಲ್ಟ್ ಅವ್ರು ನೋಡ್ತಾ ಇದ್ದಾರೆ. ಐ ಆಲ್ವೇಸ್ ಬಿಲೀವ್ ಬೆಲ್ಟ್ ಸಮ್ವೇರ್ ಫ್ರಮ್ ಕಾಸರಗೋಡ್, ಈ ಕಡೆ ಉಡುಪಿ, ಮ್ಯಾಂಗ್ಳೂರ್, ಕುಂದಾಪುರ, ಕೋಟಾ, ಆ ಕಡೆ ಉತ್ತರ ಕನ್ನಡ ತನಕ ದಿಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಬೆಲ್ಟ್ ವಿಚ್ ಐ ಎವರ್ ಸೀನ್. ಸ್ಟೂಡೆಂಟ್ಸಿಗೆ ತುಂಬ ನಾಲೆಜ್ ಇರ್ತದೆ, ತುಂಬ ಹಾರ್ಡ್ ವರ್ಕ್, ಬಟ್ ಸಮ್ವೇರ್ ದಟ್ ಎಕ್ಸ್ಪೋಜರ್ ಇರೋದಿಲ್ಲ. ಕ್ವಿಕ್ ಥಾಟ್ ಆನ್ ಯು, ಹೌ ಡು ಯು, ವಾಟ್ ಈಸ್ ಒನ್ ಥಾಟ್ ಯು ವಾಂಟ್ ಟು ಟೆಲ್ ಅವರ್ ಕೋಸ್ಟಲ್ ಬೆಲ್ಟ್ ಪೀಪಲ್? ಇದು ಆಗ್ಬೇಕು, ನೀವು ಮಾಡ್ಬೇಕು, ಸೊ ದಟ್ ಯು ಗೋ ಸಮ್ವೇರ್ ರಿಯಲಿ ಅಪ್ ಇನ್ ದ ಲ್ಯಾಡರ್. Coastal Do you agree with my I statement? totally agree with you, sir. I totally agree with you. They don't lack any Not at all, not at all. ಈಗ ನನ್ನನ್ನೇ ತಗೊಂಡ್ರೆ ನೀವು, ನಾನು ಮೂಲ ಇಲ್ಲಿರ್ಬೋದು, ಬಟ್ ನಾನು ಕೋಸ್ಟಲ್ ಬೆಲ್ಟ್ ಅವನಲ್ಲ, ಯಾಕಂದ್ರೆ ಹುಟ್ಟಿ ಬೆಳೆದಿದ್ದು ಪೂರ್ತಿ ಬೆಂಗಳೂರಿನಲ್ಲಿ ನಾನು. ಆದರೆ ಇವತ್ತು ನಾನು ಇಲ್ಲಿ ಬಂದು ಇಲ್ಲಿನ ಸ್ಟೂಡೆಂಟ್ಸನ್ನ, ಇಲ್ಲಿನ ಚಾರ್ಟರ್ಡ್ ಅಕೌಂಟೆಂಟ್ಸನ್ನ ಯಾಕೆ ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ಅವರಿಗಿರುವಂಥ ಇಂಟ್ರೆನ್ಸಿಕ್ ನಾಲೆಜ್ನಲ್ಲಿ. ಏನು ಮಾಡಬೇಕು ಅಂದರೆ ಇಲ್ಲಿಂದ ಕಲಿತು ಬೇರೆ ಎಲ್ಲೋ ಅವಕಾಶಗಳು ಸಿಕ್ಕು ಹೊರಗಡೆ ಹೋದಂಥವ್ರು ಪ್ರಾಬಬ್ಲಿ ಇಲ್ಲಿಗೆ ವಾಪಸ್ ಬಂದು ಇಲ್ಲಿ ಆ ಅವಕಾಶಗಳನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡಬೇಕು. ಅಂದರೆ ಮೊನ್ನೆ ಮೋದಿ ಹೇಳಿದ ಲೋಕಲ್ ಆಗಿ ಬಂದರೆ ಇಟ್ ವಿಲ್ ಬಿ ಮೋರ್ ಬೆಟರ್. ಹೌದು, ಅದನ್ನು ಮಾಡಬೇಕು ಒಂದು. ಎರಡನೇದು, ಒನ್ ಆಫ್ ದಿ ಬಿಗ್ಗೆಸ್ಟ್ ಕನ್ಸ್ಟ್ರೆಂಟ್ ನಾನು ನೋಡಿದಂತೆ ಏನು ಅಂದರೆ ಇಸ್ ಕಮ್ಯುನಿಕೇಷನ್ ಸ್ಕಿಲ್ಸ್. They have to spend lot more. They have to spend a lot of time developing their communication skills. If they this is one thought to everyone who are watching this program. Correct. Finally, what counts is how you translate your idea. Correct. So that's the core thing. That's where any chartered accountant little lack in that. Not everywhere. Thanks to ICA, they have done fantastic work on GMCS 1, 2. And there are lot many programs, but finally, if a student is not opening up, it's not going to happen. Correct. Yeah, they should not think that CA course ಅಂದ್ರೆ ಬರೀ ಫಿನಾನ್ಸ್ ರಿಲೇಟೆಡ್ ಅಕೌಂಟ್ಸ್ ಟ್ಯಾಕ್ಸ್ ಓದೋದಲ್ಲ. Okay, excellent. ಈ ಐಡಿಯಾಸ್ ನಮ್ಮಲ್ಲಿ ಇದ್ದಿದ್ದನ್ನ ಹೌ ಡು ಐ ಟ್ರಾನ್ಸ್ಲೇಟ್ ದಿಸ್ ಇನ್ ಟು ಅ ರಿಯಾಲಿಟಿ ವಿಚ್ ವಿಲ್ ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್ ಈಸ್ ವಾಟ್ ಇಸ್ ಟು ಬಿ ಅಂಡರ್ಸ್ಟುಡ್. ಅದಾಗಬೇಕಾದ್ರೆ ಕಮ್ಯುನಿಕೇಶನ್ ಬಹಳ ಚೆನ್ನಾಗಿ. I think he has to be a smart chartered accountant. Absolutely. Okay, so quick sir, CA ಅಂದ ತಕ್ಷಣ ಪಬ್ಲಿಕ್ ಒಂದು ನೋಷನ್ ಇದೆ. ಆ ನೋಷನ್ ಏನು ಅಂದರೆ 50 ಮ್ಯಾಕ್ಸಿಮಮ್ ಅದರಲ್ಲಿ ಪ್ರಾಕ್ಟಿಕಲ್ ಅಂತ. ಇಸ್ ಇಟ್ ಟ್ರೂ ಸರ್? ಹೌದು ಸರ್. ಅಲ್ಲಲ್ಲ, CA ಎಕ್ಸಾಮ್ ಅನ್ನ ಬರೆಯುವಾಗ, ಓಕೆ, CA ಎಕ್ಸಾಮ್ ಬರೆಯುವಾಗ ಇಟ್ಸ್ ಅ ಕಾಂಬಿನೇಷನ್ 50-50 ಹೇಳ್ಬೋದಾ? ಹೇಳ್ಬೋದು ಅನ್ಸುತ್ತೆ. Marvel, what is your opinion? ಹೌದು, I totally agree with that. Yeah, so this is not just about practicals. Yes. Okay, so is the course practical ಅಂತ? Course is absolutely practical. Okay, excellent. As if you don't know the practical side of the entire subjects that you're studying, you can't answer your CA final. That's why the CA course stands above all other courses. Absolutely. Because they grinded for 3 years so that that life is settled for another 30 years. Am I right? Absolutely, absolutely. Okay. Next question sir, very CA ಅಂದ ತಕ್ಷಣ ಜನ ಬುದ್ಧಿವಂತ ಅಂತ ಅಂದ್ಕೊಳ್ತಾರೆ, ಏನೋ ತಲೆಯಲ್ಲಿದೆ ಅಂತ. Do you agree that brand value makes an entry very easy? Definitely it gives a very good entry compared to anyone else. CA ಅಂತ ಹೇಳಿದ ಕೂಡಲೇ ಎಂಟ್ರಿ ಬಹಳ ಚೆನ್ನಾಗಿ ಈಸಿಯಾಗಿ ಸಿಕ್ಕುತ್ತೆ. ಅದನ್ನ ನಂತರ ಉಳಿಸ್ಕೊಳ್ಳುವಂಥದ್ದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. Okay. Marvel, yes. How is your last 8 months experience? Quick. Sir, how is it marvelous? Exactly. Yes. ತುಂಬಾ ಕಲಿಲಿಕ್ಕೆ ಸಿಗ್ತದೆ ಸರ್. ವಾಟ್ ವಿ ಲರ್ನ್ ಫ್ರಮ್ ಬುಕ್ಸ್ ಅಂಡ್ ವಾಟ್ ವಿ ಪ್ರಾಕ್ಟಿಕಲಿ ಅಪ್ಲೈ, ಆಗ ಅದು ಕನೆಕ್ಷನ್ ಲಿಂಕ್ ಸಿಗ್ತದೆ ಸರ್. ಎಕ್ಸಲೆಂಟ್. ಹೌದು ಸರ್, ಈಗ ನಮ್ಮ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆನ್ಸಿಗೂ ವರ್ಲ್ಡ್ ವೈಡಲ್ಲಿ ಬೇರೆ ಬೇರೆ ಚಾರ್ಟರ್ಡ್, UK ಇದೆ, ವಾಟ್ ದೇ ಕಾಲ್ ACCA, ಆರ್ ಇಟ್ ಕುಡ್ ಬಿ CPA ಇದೆ. ಸೊ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಮತ್ತು ಅದಕ್ಕೆ ಏನಾದರೂ ಲಿಂಕ್ ಇದೆಯಾ ಸರ್? ಇಸ್ ಇಟ್ ಕ್ವೈಟ್ ಡಿಫ್ರೆಂಟ್? ಆರ್ ವಿ ಲಿಂಕಿಂಗ್? ಆರ್ ವಿ ಡೂಯಿಂಗ್ ಎ ಗ್ಲೋಬಲ್ ಒನ್ ಪ್ಲಾಟ್ಫಾರ್ಮ್? Because Indian Institute of Chartered Accountants is a very significant contributor to the world body. Whether it is accounting body, audit body or anything, our course is as global as any other course. Okay. CPA is a little different. ಯಾಕಂದ್ರೆ US ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ CPA ಬೇಕು, ಇಲ್ದಿದ್ರೆ ಅಲ್ಲಿ ಫಿನಾನ್ಸ್ ನಲ್ಲಿ ಕೆಲಸ ಮಾಡ್ಬೇಕಂದ್ರೆ CPA ಬೇಕಂತಿಲ್ಲ. ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ CPA ಆಗಿರಬೇಕು. ಬಟ್ ಸಿನ್ಸ್ ICA is a significant contributor into all the key bodies around the world, our course is as global as any other course. Okay. Quick question sir. 1949 ಅಲ್ಲಿ ಬಂತು ಚಾರ್ಟರ್ಡ್ ಅಕೌಂಟೆನ್ಸಿ ಇನ್ಸ್ಟಿಟ್ಯೂಟ್ ಬಂತು. We are in 2020.
ನಮ್ಮ 70 ಕಡಿಮೆ 71 ವರ್ಷದಲ್ಲಿ ಯಾಕೆ ಕಡಿಮೆ ನಂಬರ್ಸ್ಗಳಿದೆ ಅಂತ ಕ್ವಶನ್ ಬ್ಲಾಗಿಂಗ್ ಟು ದ ಮೈಂಡ್. ಐ ಆಲ್ವೇಸ್ ಇಟ್ ಇಸ್ ಗುಡ್, ಯಾಕಂದರೆ ಎಲ್ಲಿ ರಿಸ್ಟ್ರಿಕ್ಟೆಡ್ ಸಪ್ಲೈ ಇದೆಯೋ ಅಲ್ಲಿ ವೆರಿ ಹೆವಿ ಡಿಮ್ಯಾಂಡ್ ಇದೆ ಅಂತ. ಓಕೆ, ಸೊ ಪ್ರೈಸ್ ಇನ್ಕ್ರೀಸಸ್ ಆಟೋಮೆಟಿಕಲಿ. ಬಟ್ ದ ಕ್ವಶನ್ ವೈ ಇಟ್ ಇಸ್ ಲೆಸ್ ಸರ್? ಇಟ್ ಇಸ್ ನಾಟ್ ಲೆಸ್ ಬಿಕಾಸ್ ಇನ್ಸ್ಟಿಟ್ಯೂಟ್ ಇಸ್ ಕೀಪಿಂಗ್ ಇಟ್ ಲೆಸ್. ಖಂಡಿತ ಅಲ್ಲ, ಅದೊಂದು ಬಹಳ ರಾಂಗ್ ಪರ್ಸೆಪ್ಷನ್ ಸ್ಟೂಡೆಂಟ್ಸ್ ನಲ್ಲಿದೆ, ಅದಕ್ಕಿಂತ ಹೆಚ್ಚು ಪೇರೆಂಟ್ಸ್ ನಲ್ಲಿದೆ. ಇನ್ಸ್ಟಿಟ್ಯೂಟ್ ಅದನ್ನ ಮಾನಿಟರ್ ಮಾಡಿ ರಿಸಲ್ಟ್ಸ್ ಕಮ್ಮಿ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ, ಡಿಮಾಂಡ್ ಜಾಸ್ತಿ ಆದಾಗ CS ಜಾಸ್ತಿ ಮಾಡ್ತಾರೆ ಅನ್ನೋಂಥದ್ದು ಏನಿದೆ ಅದು ಖಂಡಿತವಾಗಿಯೂ ಸುಳ್ಳು. ಇಲ್ಲ, ಹಾಗಿಲ್ಲ. ಬಿಕಾಸ್ ಆಫ್ ದ ಸ್ಟೂಡೆಂಟ್ಸ್ ಎಫರ್ಟ್ಸ್ ಕುಡ್ ಬಿ ಲೆಸ್. ಕರೆಕ್ಟ್. ಅಂಡ್ ಪ್ರಾಬಬ್ಲಿ ಎಕ್ಸ್ಪೋಜರ್ ಇರೋದಿಲ್ಲ, ಮೊದಲು ಟೀಚಿಂಗ್ ಇರಲಿಲ್ಲ, ಟ್ರೈನಿಂಗ್ ಇರಲಿಲ್ಲ, ಈಗೆಲ್ಲದೂ ಸಿಕ್ಕಿದೆ. ಹಾಗಾಗಿ ನಂಬರ್ ಜಾಸ್ತಿ. ಯಾಕೆ ಕಮ್ಮಿ ಇತ್ತು ಅಂತಂದ್ರೆ, ಮೊದಲನೇದಾಗಿ ಈ ಕೋರ್ಸ್ ತಗೊಂತಿದ್ದವರ ನಂಬರ್ಸ್ ಬಹಳ ಕಡಿಮೆ ಇತ್ತು. ಇದು ಕಷ್ಟ ಅನ್ನೋದು ನಿಜ, ಅದು ಸುಳ್ಳು ಅಂತ ಹೇಳೋದೇ ಇಲ್ಲ, ಇದು ಕಷ್ಟ ಹೌದು. ಹಾಗಾಗಿ ಕೆಲವರು ಇದಕ್ಕೆ ಬರೋದಿಲ್ಲ. ಹಾಗಂತ ಕಷ್ಟ ಅಂತ ಮಾಡದೇ ಹೋದ್ರೆ ಮಾಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಇದಕ್ಕೆ ಬೇಕಾದಂಥವ್ರು ಇದನ್ನ ಆಸಕ್ತಿಯಿಂದ ಮಾಡ್ತೀವಿ ಅಂತವ್ರು ಖಂಡಿತ ಬಂದು ಮಾಡಲೇಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳೋದು ಕೃಷ್ಣ ಸರ್, CA ಇಸ್ ಟಫ್ ಬಟ್ ಯು ಆರ್ ಟಫರ್ ದ್ಯಾನ್ CA ಅಂತ. ದಟ್ ಶುಡ್ ಬಿ ದ ಆಟಿಟ್ಯೂಡ್. ಕರೆಕ್ಟ್. ನೆಕ್ಸ್ಟ್ ಒನ್, quick thought on, just 2-3 minutes we are there. How technology plays a vital role in chartered accountancy? Technology has invaded all our lives very deeply. Finance consulting, finance as a profession, it had not done so much of deep inroads all these days, which it has done now. And ಚಾರ್ಟರ್ಡ್ ಅಕೌಂಟೆಂಟ್ಸ್ ಟೆಕ್ನಾಲಜಿನ ಬಹಳ ಎಂಬ್ರೇಸ್ ಮಾಡಿ ಕಲಿತು ಅದನ್ನು ಅರ್ಥ ಮಾಡಿಕೊಂಡು ದಿನನಿತ್ಯದ ಜೀವನದಲ್ಲಿ ಬಳಸುವಂಥ ಟೈಮ್ ಬಂದಿದೆ. ಈಗಾಗಲೇ ಅದರಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ವಿಲ್ ಬಿ ದ ಫ್ಯೂಚರ್. ಸೂಪರ್. ಕ್ವಿಕ್ ಥಾಟ್, ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಹೂ ಆರ್ ಲುಕಿಂಗ್ ಅಪ್ ಟು ಯು. 12th ಸ್ಟ್ಯಾಂಡರ್ಡ್ ಆಗಿದೆ, ಇನ್ನು ರಿಸಲ್ಟ್ ಬರಬೇಕು ಅವರಿಗೆ. ವಾಟ್ ಈಸ್ ಯುವರ್ ಸಜೆಷನ್ ವೆದರ್ ಪಬ್ಲಿಕ್ ಪರ್ಸನ್ ಹೂ ಇಸ್ ಇಂಟ್ರೆಸ್ಟೆಡ್ ವಿತ್ ಲಾಟ್ ಆಫ್ ಕನ್ಫ್ಯೂಷನ್, ಶುಡ್ ಈ ಟೇಕ್ ಇಟ್ ಅಪ್ ಆರ್ ನಾಟ್? What is your few lines as you are CA student as well as student of Trisha Vidya Evening College in Udupi? ಏನು ಹೇಳ್ತೀರಾ ನೀವು? ಸರ್, ಸ್ಟಾರ್ಟಿಂಗಲ್ಲಿ ಅವರಿಗೆ ಸ್ವಲ್ಪ ಥಾಟ್ ಇದ್ದರೆ CA ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ಯು ಜಸ್ಟ್ ನೀಡ್ ಟು ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಯು ದಟ್ ಯು ಕ್ಯಾನ್ ಡೂ ಇಟ್. ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್, ಗುಡ್ ಗೈಡೆನ್ಸ್ ಫ್ರಮ್ ಎ ಟೀಮ್ ಅಲ್ವಾ? ಹೌದು ಸರ್. ಬಟ್ ಇಟ್ ಈಸ್ ಅ ಗುಡ್ ಆಪ್ಷನ್. ಐ ಮೀನ್, ಯಾ. Is it better than other options which you see? Yeah, for me it was better than all other options. Excellent. Krishna sir, last few your words. World is changing so fast. Opportunities are plenty, as you said. Technology is coming on a way. It is disruptive to every field that you take it. Correct. Where do you see a student who is just entering to the chartered accountancy ಇನ್ನು 4-5 ವರ್ಷದಲ್ಲಿ CA ಆಗ್ತಾನೆ, ನೀವು ಅವರ ಫ್ಯೂಚರನ್ನು ಹೇಗೆ ನೋಡ್ತೀರಾ? ನಮ್ಮ ಇನ್ಸ್ಟಿಟ್ಯೂಟ್ ಬಹಳ ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಏನು ಆ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ಪ್ರೋಗ್ರೆಸಿವ್ ವರ್ಲ್ಡ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಫೈ ಮಾಡ್ತಾ ಬರ್ತಾ ಇದ್ದಾರೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್, ಒಂದು ಸಬ್ಜೆಕ್ಟ್ ಈಗಲೂ ಇದೆ ಅಂತ ಅನ್ಕೊಂಡಿದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ನೇಮ್ ಇವಾಗಿರ್ಬೋದು. ಹಾಗೆ ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ಸ್ಟೂಡೆಂಟ್ಸ್ ಕಲಿಬೇಕು. ಅದನ್ನು ಬಹಳ ಕಷ್ಟ ಅದಂತ ಮಾಡಬಾರ್ದು. ಅದನ್ನು ಚೆನ್ನಾಗಿ ಕಲಿತು ನಮ್ಮ ಕೋರ್ ಡೊಮೇನ್ ನಾಲೆಜ್ ಏನಿದೆ ಫೈನಾನ್ಸ್, ಇದನ್ನ ಕಲಿತು ಇದೆರಡನ್ನ ಟೆಕ್ ಆಗಬೇಕು. ಹೌದು, ಫಿನ್ಟೆಕ್ ಆಗಬೇಕು. ಎಕ್ಸಲೆಂಟ್. ಫಿನ್ಟೆಕ್ ಆದಾಗ ಅವರಿಗೆ ಬಹಳ ಒಳ್ಳೆ ಫ್ಯೂಚರ್ ಇದೆ. ಓಕೆ, ಐ ಥಿಂಕ್ ಇನ್ನೊಂದಿಷ್ಟು ಪ್ರಶ್ನೆಗಳು ನಿಮ್ಮ ಹತ್ರ ಇರ್ಬೋದು, ಮುಂದೆ ಹೇಗೆ ಮಾಡಬೇಕು ಅಂತದ್ದು ಇರ್ಬೋದು, ಈ ಕೋರ್ಸ್ ಭಾಳ ಕಾಸ್ಟ್ಲಿನಾ ಅಂತ ಇರ್ಬೋದು, ಯಾವ ಕಾಲೇಜ್ಗಳಲ್ಲಿ ಮಾಡಿದ್ರೆ ಒಳ್ಳೆಯದು, BCom ಪ್ರೊಫೆಷನಲ್ ಒಳ್ಳೆಯದಾ, ಇಂಟಗ್ರೇಟೆಡ್ ಒಳ್ಳೆಯದಾ, BCom ಈವ್ನಿಂಗ್ ಒಳ್ಳೆಯದಾ, ಡೇ ಒಳ್ಳೆಯದಾ, ಇಂಥ ನೂರಾರು ಪ್ರಶ್ನೆಗಳು ನಿಮ್ಮ ಹತ್ರ ಇರ್ಬೋದು. ಇನ್ನೊಂದು ಎಪಿಸೋಡಲ್ಲಿ ನಾವು ಮತ್ತೆ ಡಿಸ್ಕಸ್ ಮಾಡ್ತೇವೆ. ನೀವು ಇಷ್ಟೋ ತನಕ ಭಾಳ ಪೇಷನ್ಫುಲಿ ಕೇಳಿದ ತಮಗೆಲ್ಲರಿಗೂ ಧನ್ಯವಾದ. ವಿಲ್ ಬಿ ಬ್ಯಾಕ್ ಅಗೇನ್. ನಾಳೆ ಇನ್ನೊಂದು ಹೊಸ ಎಪಿಸೋಡ್ ಒಟ್ಟಿಗೆ ಮಾರ್ಗದರ್ಶಿ ಸ್ಪಂದನ ಭಾಗ 2ರಲ್ಲಿ ಬರ್ತಿದ್ದೇವೆ. Krishna sir, thank you very much being a part of our show. Thank you. Marvel, it is a nice meeting you again here at the show, not in the classroom. Thank you everyone for your patientful listening. Thank you.